ಸರ್ ಒಂದು ಗೊತ್ತಿರಲಿ, ನಮ್ಮ ಭಾರತದಲ್ಲಿ ನಾನು MBBS ಮಾಡ್ತೀನಿ ಅಂದ್ರೆ ಒಂದು ಆತನಲ್ಲಿ ಲೈಕ್ ಟ್ಯಾಲೆಂಟ್ ಇರ್ಬೇಕು, ಇಲ್ವಾ ಅಪ್ಪ ಅಮ್ಮನ ಹತ್ರ ದುಡ್ಡು ಇರ್ಬೇಕು. ಎರಡೂ ಇಲ್ಲ ಅಂದ್ರೆ ತುಂಬಾನೇ ಕಷ್ಟ. ಅದನ್ನ ಮುಂಚೆನೆ ಹೇಳಿ. ಸೆಕೆಂಡ್ ಥಿಂಗು, ನಿಮಗೆ ಇಲ್ಲಿ ನಾನು MBBS ಮಾಡ್ಬೇಕು, ಪೇಮೆಂಟ್ ಸೀಟ್ ಹೋಗ್ತೀನಿ ಅಂದ್ರೆ 1 ಕೋಟಿ ಕಮ್ಮಿ ಎಲ್ಲೂ ಆಗಲ್ಲ. 1 ಕೋಟಿ ಮಿನಿಮಮ್ ಸರ್, ಮಿನಿಮಮ್. ಅದು ಮ್ಯಾನೇಜ್ಮೆಂಟ್ ಸೀಟ್, ಬೇಸಿಕ್ ಮ್ಯಾನೇಜ್ಮೆಂಟ್ ಸೀಟ್ ಬಗ್ಗೆ ಮಾತಾಡ್ತಿರೋದು. 1 ಕೋಟಿ ಸ್ಟಾರ್ಟಿಂಗ್ ಪ್ರೈಸ್ ಸರ್. ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ನಮ್ಮ ಪೇಮೆಂಟ್ ಸೀಟ್ ಅಂದ್ರೆ 1 ಕೋಟಿ ಸರ್. 1 ಕೋಟಿನೂ ಅಲ್ಲ, ಮಿನಿಮಮ್ ನಾನು ಹೇಳ್ತಾ ಇರೋದು. ಮ್ಯಾನೇಜ್ಮೆಂಟ್ ಸೀಟು 1 ಕೋಟಿನೂ ಅಲ್ಲ. ನಿಮ್ಗೆ ಯಾವ್ದೋ ಒಂದು ನಾರ್ಮಲ್ ಕಾಲೇಜ್ ಅಲ್ಲೂ 1 ಕೋಟಿ 30 ಲಕ್ಷದಿಂದ ಶುರು ಆಗುತ್ತೆ ಬಜೆಟ್. 2 ಕೋಟಿವರೆಗೂ, 2.5 ಕೋಟಿವರೆಗೂ ಹೋಗುತ್ತೆ, ಡಿಪೆಂಡ್ಸ್ ಆನ್ ಕಾಲೇಜ್. ನೀವು ನಂಬ್ತೀರಾ ಇಲ್ವೋ, ನೀಟ್ ಎಕ್ಸಾಮ್ ಮಾಡುವಂತದ್ದು NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು. ಪ್ರತಿ ಒಂದು ಸಲಿನೂ ಅವರು ನೀಟ್ ಎಕ್ಸಾಮ್ ಮಾಡುವಾಗ ಯಾವ ವರ್ಷನೂ ಕರೆಕ್ಟ್ ಆಗಿ ಎಕ್ಸಾಮ್ ನ ಮಾಡಿರುವಂತ ಉದಾಹರಣೆ ಇಲ್ಲ. ಆಲ್ಮೋಸ್ಟ್ 24 ರಿಂದ 25 ಲಕ್ಷ ಜನ ನೀಟ್ ಎಕ್ಸಾಮ್ ನ ಬರೀತಾರೆ ಸರ್. ಬಟ್ ನಿಮ್ಗೆ ಒಂದು ಗೊತ್ತಿರಲಿ, 25 ಲಕ್ಷ ಜನ ನೀಟ್ ಎಕ್ಸಾಮ್ ಬರೀತಾರೆ, ಬಟ್ ನಮ್ಮ ಭಾರತದಲ್ಲಿ MBBS ಸೀಟ್ ಇರೋದು ಕೇವಲ 1,29,584 ಸೀಟ್ಸ್ ಗಳು ಮಾತ್ರ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಹಂಡಿಗೆ. ಬಂಧುಗಳೇ, ನೀವೆಲ್ಲರೂ ಕೂಡ ನೋಡ್ಲೇಬೇಕಾಗಿರುವಂತ ಒಂದು ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ನಮ್ಮಲ್ಲಿ ಡಾಕ್ಟರ್ ಆಗಬೇಕು ಅನ್ನೋದು ಅದೆಷ್ಟೋ ಮಂದಿಯ ಕನಸು. ಒಂದಷ್ಟು ಮಂದಿಗೆ ತುಂಬಾ ಸುಲಭವಾಗಿ ಅದು ನನಸಾಗುತ್ತೆ, ಇನ್ನೊಂದಷ್ಟು ಮಂದಿ ಅದಕ್ಕೆ ದೊಡ್ಡದಾಗಿರುವಂತಹ ಸಂಘರ್ಷ, ಹೋರಾಟವನ್ನ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಈ ಡಾಕ್ಟರ್ ಮಾಡಬೇಕು ಮಕ್ಕಳನ್ನ ಎನ್ನುವಂತ ಕಾರಣಕ್ಕಾಗಿ ಅದೆಷ್ಟೋ ಪೋಷಕರು ತಮ್ಮ ಬದುಕನ್ನ ಪಣಕ್ಕಿಡ್ತಾರೆ, ತಮ್ಮ ಬದುಕನ್ನ ತ್ಯಾಗ ಮಾಡಿಬಿಡ್ತಾರೆ. ನೀವು ಗಮನಿಸ್ತಿರ್ತೀರಿ, ತಮಗಿರುವಂತಹ ಆ ಜಮೀನು, ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಮಾರಾಟ ಮಾಡಿ ಮಕ್ಕಳು ಡಾಕ್ಟರ್ ಆಗ್ಲಿ ಅಂತ ಹೇಳಿ ಕನಸನ್ನ ಕಾಣ್ತಿರ್ತಾರೆ. ಆದ್ರೆ ನಮ್ಮಲ್ಲಿ ನಿಮಗೆ ಗೊತ್ತಿದೆ ಎಂತೆಂಥ ಸವಾಲುಗಳನ್ನ ಫೇಸ್ ಮಾಡಬೇಕು ಅಂತ ಹೇಳಿ. ಇತ್ತೀಚೆಗೆ ನೀಟ್ ಪರೀಕ್ಷೆಯಲ್ಲಾದಂತ ಅವಾಂತರ, ಆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಹೆಚ್ಚು ಕಡಿಮೆ 22 ಲಕ್ಷ ವಿದ್ಯಾರ್ಥಿಗಳು ಆ ಸಂದರ್ಭದಲ್ಲಿ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತು. ಅದೆಷ್ಟೋ ಮಂದಿ ಪ್ರಾಣವನ್ನೇ ಕಳ್ಕೊಂಡು ಬಿಟ್ರು. ಬಂಧುಗಳೇ, ಇವತ್ತು ವಿಸ್ತೃತವಾಗಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತಾ ಹೋಗೋಣ. ಭಾರತದಲ್ಲಿ ಡಾಕ್ಟರ್ ಆಗೋದಿಕ್ಕೆ ಇರುವಂತ ಸವಾಲು ಎಷ್ಟು ಹಣವನ್ನ ಖರ್ಚು ಮಾಡಬೇಕಾಗುತ್ತೆ? ಓಕೆ, ಈಗ ಭಾರತದಲ್ಲಿ ಡಾಕ್ಟರ್ ಆಗೋದಿಕ್ಕೆ ಸಾಧ್ಯವೇ ಆಗ್ಲಿಲ್ಲ, ನೀಟ್ ಎಕ್ಸಾಮ್ ನಲ್ಲಿ ತಾವು ಅಂದುಕೊಂಡಂತ ಮಾರ್ಕ್ಸ್ ಅನ್ನ ಪಡೆಯೋದಿಕ್ಕೆ ಸಾಧ್ಯ ಆಗ್ಲಿಲ್ಲ, ಹಾಗಾದ್ರೆ ಅದಕ್ಕೆ ಪರ್ಯಾಯ ಆಯ್ಕೆ ಇದೆಯಾ? ಅದ್ರ ಬಗ್ಗೆ ನಾನು ಇವತ್ತು ವಿಶೇಷವಾಗಿ ಚರ್ಚೆಯನ್ನ ಮಾಡ್ತಾ ಹೋಗ್ತೇನೆ. ಕಾರಣ ಅದಕ್ಕೊಂದು ಅವಕಾಶ ಇದೆ. ನಾವು ವಿದೇಶದಲ್ಲೂ ಕೂಡ ಓದಬಹುದು, ಡಾಕ್ಟರ್ ಆಗಬಹುದು. ಅಂತದೊಂದು ಅವಕಾಶವನ್ನ ಇದೀಗ ಮೆಡಿಕಾಮ್ ಎನ್ನುವಂತ ಒಂದು ಸಂಸ್ಥೆ ನಿಮಗೆ ಮಾಡಿಕೊಡ್ತಾ ಇದೆ. ಆ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಸಂಜಯ್ ಇವತ್ತು ನಮ್ಮ ಜೊತೆಗಿದ್ದಾರೆ. ನಾನು ಅವ್ರ ಜೊತೆಗೆ ಸುದೀರ್ಘವಾಗಿ ಮಾತಾಡ್ತಾ ಹೋಗ್ತೇನೆ. ಅವ್ರ ಸಂಸ್ಥೆ ಏನ್ ಮಾಡ್ತಾ ಇದೆ, ಹಾಗೆ ನಮ್ಮಲ್ಲಿ ಡಾಕ್ಟರ್ ಆಗೋದಿಕ್ಕೆ ಇರುವಂತಹ ಸವಾಲುಗಳು ಏನು, ಅದರ ಪ್ರೋಸೆಸ್ ಏನು, ಎಲ್ಲವನ್ನು ಕೂಡ ಮಾತಾಡ್ತಾ ಹೋಗೋಣ. ಒಂದಷ್ಟು ಹೊತ್ತುಗಳ ಕಾಲ ಆರಾಮಾಗಿ ಕೇಳಿಸ್ಕೊಳ್ತಾ ಹೋಗಿ. ಸಂಜಯ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್ ನಮಸ್ತೆ. ಮೊದಲನೇದಾಗಿ ನಿಮಗೆ ನನ್ನ ಲೈಕ್ ಹಾರ್ಟ್ಫುಲಿ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇದು ಆಲ್ಮೋಸ್ಟ್ ಲೈಕ್ 3ನೇ ಸಲ ಅನ್ಕೊಂತೀನಿ. ನೀವು ನಮ್ಮ ಕಾಲೇಜ್ಗೂ ಕೂಡ ಬಂದಿದ್ವಿ. ಸೊ ಕರ್ನಾಟಕದ ಮೊದಲ ಸ್ಕಿಲ್ ಬೇಸ್ಡ್ ಕಾಲೇಜ್ SRS ಕಾಲೇಜು, ಅದು ನಿಮ್ಮ ಮುಖಾಂತರನೇ ನಾನು ಜನರಿಗೆ ಪರಿಚಯ ಆಗಿದ್ದು. ಸಾಕಷ್ಟು ಜನ ನಮ್ಮನ್ನ ನಂಬಿ ಬಂದಿದ್ದಾರೆ. ಇವತ್ತು ಅವ್ರಿಗೆಲ್ಲವನ್ನು ನಾವು ಹೇಳಿದ್ ಕೂಡ ಪ್ರತಿಯೊಂದನ್ನು ಕೊಡ್ತಾ ಹೋಗಿದ್ದೀವಿ. ಸೊ ಈಗ ಮೆಡಿಕಾಮ್ ಸರಿದಿ ಲೈಕ್ ಮೊದಲನೇದಾಗಿ ನೀವು ನನ್ನನ್ನ ಇಲ್ಲಿ ಕರೆದಿರೋದಕ್ಕೆ ನಾನು ನಿಮಗೆ ಪ್ರತಿಯೊಂದು ನಾವು ಇದ್ ಮಾಡ್ತಾ ನಾನು ಹೇಳಿ ಬರ್ತೀನಿ. ಇವ್ರನ್ನ ಮತ್ತೊಮ್ಮೆ ನಾನು ಯಾಕೆ ಮಾತಾಡ್ಸ್ತಾ ಇದ್ದೇನೆ ಅಂದ್ರೆ, ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಮಗೆ ಮಾತು ಕೊಟ್ಟಿದ್ರು, ನಾವು ಕೂಡ ಜನರ ಮುಂದೆ ಆ ವಿಡಿಯೋವನ್ನ ಇಟ್ಟಿದ್ವಿ. ಅದೇ ಪ್ರಕಾರವಾಗಿ ಒಳ್ಳೆ ಶಿಕ್ಷಣವನ್ನ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ಈಗ ಮತ್ತೊಂದು ಹೆಜ್ಜೆಯನ್ನ ಇಡ್ತಿದಾರಲ್ಲ, ಅದನ್ನು ಕೂಡ ಜನರಿಗೆ ತಲುಪಿಸುವಂತ ಕೆಲಸ. ಓಕೆ, ನಾನು ನಿಮ್ ಜೊತೆ ತುಂಬಾ ವಿಚಾರಗಳನ್ನ ಮಾತಾಡ್ಬೇಕು. ನೀವು ಇದೇ ಕ್ಷೇತ್ರದಲ್ಲಿರುವ ಕಾರಣಕ್ಕಾಗಿ ಅದರ ಆಳ ಅಗಲ ಎಲ್ಲವನ್ನೂ ಕೂಡ ತಿಳ್ಕೊಂಡಿದ್ದೀರಿ. ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ, ಅದರ ಸುತ್ತಮುತ್ತ ನಡೆಯುವಂತಹ ದಂಧೆ, ವಿದ್ಯಾರ್ಥಿಗಳು ಪೋಷಕರು ಅನುಭವಿಸುವಂತ ಸಂಕಷ್ಟ, ಎಲ್ಲವನ್ನೂ ಕೂಡ ಮಾತಾಡ್ತೋಗೋಣದಕ್ಕೂ ಮುನ್ನ ನೀವೇನ್ ಮಾಡ್ತಿದ್ದೀರಿ ಪರ್ಟಿಕ್ಯುಲರ್ ಆಗಿ ಈ ಕ್ಷೇತ್ರದಲ್ಲಿ? ಅಂದ್ರೆ ಡಾಕ್ಟರ್ ಆಗಬೇಕು ಅಂತ ಕನಸು ಕಾಣ್ತಿರೋರಿಗೆ ನೀವು ಹೇಗೆ ನೀರಿರ್ತೀರಿ ಅಂತ? ಸರ್ ಖಂಡಿತವಾಗ್ಲೂ ಮೊದಲನೇದಾಗಿ ಕಾಲೇಜ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಜೊತೆಗೆ ಮೆಡಿಕಾಮ್ ಸಂಸ್ಥೆ ಅವ್ರಿಗೆ ಹೆಂಗ್ ಹೆಲ್ಪ್ ಮಾಡುತ್ತೆ ಅಂದ್ರೆ, ಸರ್ ಒಂದು ಗೊತ್ತಿರ್ಲಿ, ನಮ್ಮ ಭಾರತದಲ್ಲಿ ನಾನು MBBS ಮಾಡ್ತೀನಿ ಅಂದ್ರೆ ಒಂದು ಆತನಲ್ಲಿ ಲೈಕ್ ಟ್ಯಾಲೆಂಟ್ ಇರ್ಬೇಕು, ಇಲ್ವಾ ಅಪ್ಪ ಅಮ್ಮನ ಹತ್ರ ದುಡ್ಡು ಇರ್ಬೇಕು. ಎರಡೂ ಇಲ್ಲ ಅಂದ್ರೆ ತುಂಬಾನೇ ಕಷ್ಟ. ಅದನ್ನ ಮುಂಚೆನೆ ಹೇಳ್ತೀನಿ. ಇಲ್ಲ ಸರ್, ಈವನ್ ನಮ್ಮ ಹತ್ರ ಲೈಕ್ ನಾನು ಇಲ್ಲಿ ನೀಟಲ್ಲಿ ಸ್ಕೋರೂ ಬಂದಿಲ್ಲ, ಬೇಕಾಗಿರೋಂತ ಇಂಡಿಯಾದಲ್ಲಿ ಸೀಟ್ ಸಿಗಕ್ಕೆ ಮಾರ್ಕ್ಸ್ ಏನ್ ಬೇಕೋ ಆ ಮಾರ್ಕ್ಸು ಸ್ಕೋರ್ ಮಾಡಿಲ್ಲ, ನಮ್ಮ ಅಪ್ಪ ಅಮ್ಮನ ಹತ್ರ ಇಲ್ಲಿ ಓದ್ಸಕ್ಕೆ ಬೇಕಾಗಿರೋಂತ ದುಡ್ಡು ಕೂಡ ಇಲ್ಲ, ಬಟ್ ಕನ್ಸಿದೆ ನನ್ನ ಮಗ ಡಾಕ್ಟರ್ ಆಗ್ಬೇಕು. ಸಾಕಷ್ಟು ಕನ್ಸುಗಳಿರುತ್ತೆ ಸರ್. ಫ್ಯಾಮಿಲಿಲಿ ಮೊದಲನೇ ಡಾಕ್ಟರ್ ಆಗ್ತಾನೆ, ಅವನು ಲೈಕ್ ಏಪ್ರಾನ್ ಕೋಟ್ ಹಾಕೊಂಡು ಸ್ಟೆಥೋಸ್ಕೋಪ್ ಹಿಡ್ಕೊಂಡು ಬರ್ತಾನೆ ಅಂದ್ರೆ ಸಾಕಷ್ಟು ಕನ್ಸುಗಳನ್ನ ಕಂಡಿರ್ತಾರೆ. ಅವ್ರಗಳಿಗಂತಾನೆ ನಮ್ಮ ಮೆಡಿಕಾಮ್ ಸಂಸ್ಥೆ ಹೆಂಗ್ ಹೆಲ್ಪ್ ಮಾಡುತ್ತೆ ಅಂದ್ರೆ, ಅಬ್ರಾಡ್ ಅಲ್ಲಿ ಅವರು ತುಂಬಾ ಕಮ್ಮಿ ಬಜೆಟ್ ಅಲ್ಲಿ, ಕಮ್ಮಿ ಫೀಸ್ ಅಲ್ಲಿ
MBBS ನ ಮುಗಿಸಿ ಬಂದು ಇಲ್ಲಿ ಡಾಕ್ಟರ್ ಆಗೋದಕ್ಕೆ ನಾವ್ ಏನ್ ಬೇಕು ಪ್ರತಿಯೊಂದು ಸಹಾಯ ನಮ್ಮ ಮೆಡಿಕಾಮ್ ಸಂಸ್ಥೆ ಮಾಡ್ತಾ ಹೋಗಿ. ಓಕೆ, ನಾನು ಸರಳವಾಗಿ ಹೇಳ್ತೀನಿ. ಅಂದ್ರೆ ಭಾರತದಲ್ಲಿ ಡಾಕ್ಟರ್ ಆಗೋದಿಕ್ ಸಾಧ್ಯ ಆಗಿಲ್ಲ ಅಂದ್ರೆ ವಿದೇಶದಲ್ಲೂ ಕೂಡ ಅಂತದೊಂದು ಅವಕಾಶ ಇದೆ. ಆ ಅವಕಾಶಕ್ಕೆ ವೇದಿಕೆ ಕೊಡುವಂತ ಕೆಲಸವನ್ನ ನೀವು ಮಾಡ್ತೀರಿ ಅಂತ ಹೇಳ್ತಿದ್ದಾರೆ. ಎಕ್ಸಾಕ್ಟ್ಲಿ 101% ಕರೆಕ್ಟ್. ಓಕೆ, ಅಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ. ಅಂದ್ರೆ ಪೋಷಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಭಾರತದಲ್ಲಿ ಏನಾದ್ರೂ ಡಾಕ್ಟರ್ ಆಗೋದಿಕ್ ಸಾಧ್ಯ ಆಗಿಲ್ಲ, ನೀಟಲ್ಲಿ ರ್ಯಾಂಕ್ ಬಂದಿಲ್ವೋ, ಮಾರ್ಕ್ಸ್ ಬಂದಿಲ್ಲ ಅಂದಾಗ ತುಂಬಾ ಜನ ಕನಸು ಕೈ ಬಿಟ್ಟು ಬಿಡ್ತಾರೆ. ಅಯ್ಯೋ ನಮ್ಗೆ ಇನ್ನು ಆಗದೇ ಇಲ್ಲ ಅಂತ ಹೇಳಿ. ಅಂದ್ರೆ ನೀವು ಹೇಳ್ತಾ ಇದ್ದೀರಿ ಆ ಕನಸನ್ನ ಅಲ್ಲಿಗೆ ಬಿಟ್ಟು ಬಿಡ್ಬೇಡಿ, ಮುಂದೆ ನಿಮಗೆ ಅವಕಾಶ ಇದೆ, ಅವಕಾಶವನ್ನು ನಾವು ಸೃಷ್ಟಿ ಮಾಡ್ಕೊಡ್ತೀವಿ ಅಂತ. ಖಂಡಿತವಾಗ್ಲಿ ಸರ್. ಏನಾಗುತ್ತೆ ಗೊತ್ತಾ, ಲೈಕ್ ತುಂಬಾ ಜನ ಪೇರೆಂಟ್ಸ್ಗೆ ಇವತ್ತು ಅದ್ರದ್ದು ಅಬ್ರಾಡ್ MBBS ಬಗ್ಗೆ ಅರಿವಿಲ್ಲ. ಯಾಕೆ ಅಂದ್ರೆ ಅವ್ರು ಅನ್ಕೊಂಡಿರೋದೇನಂದ್ರೆ ಲೈಕ್ ಅಬ್ರಾಡ್ ಕಳಿಸ್ಬೇಕಾ ಅಂದ್ರೆ ಫಸ್ಟ್ ಥಿಂಗ್ ಅಲ್ಲಿ ಅವ್ರಿಗೆ ಏನ್ ಬರುತ್ತೆ ಅಂದ್ರೆ ಹೊರದೇಶ, ತುಂಬಾ ದೂರ ಕಳಿಸ್ಬೇಕು. ಒಬ್ಬನೇ ಮಗ ಒಬ್ಬನೇ ಮಗಳು ಇದ್ದಾಗ ಸಾಕಷ್ಟು ಅವರಲ್ಲಿ ಮನ್ಸಲ್ಲಿ ಒಂದು ಲೈಕ್ ಬೇಜಾರಂತೂ ಇದ್ದೇ ಇರತ್ತೆ, ಅಷ್ಟು ದೂರ ಕಳಿಸ್ಬೇಕಾ. ಜೊತೆಗೆ ಅಲ್ಲಿ MBBS ಮಾಡೋದಕ್ಕೂ ಇಲ್ಲಿ MBBS ಮಾಡೋದಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಸೊ ಏನ್ ಡಿಫ್ರೆನ್ಸ್ ಇದೆ? ಅಲ್ಲಿ MBBS ಮುಗಿಸ್ಕೊಂಡ್ ಬಂದ್ರೆ ನನ್ನ ಹತ್ರ ತುಂಬಾ ಜನ ಪೇರೆಂಟ್ಸ್ ಬರ್ತಾರೆ, ಸರ್ ಅಲ್ಲಿ MBBS ಮಾಡಿದ್ರೆ ಇಲ್ಲಿ ವ್ಯಾಲ್ಯೂ ಇಲ್ವಂತೆ. ಹೌದಾ? ಅಲ್ಲಿ MBBS ಮಾಡಿದ್ರೆ ಇಲ್ಲಿ ಹೆಂಗೆ? ಪ್ರತಿಯೊಂದ್ರ ಬಗ್ಗೆನೂ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ನೀವು ಒಂದು ಸರಳವಾಗಿ ಒಂದು ವಿವರಣೆ ಕೊಟ್ಟು ಅದಾದ ಬಳಿಕ ಉಳಿದ ವಿಚಾರಕ್ಕೆ ಹೋಗಿ, ಯಾಕಂದ್ರೆ ಆರಂಭದಲ್ಲಿ ಕ್ಲಾರಿಟಿ ಸಿಗ್ಲಿ ಅನ್ನೋ ಕಾರಣಕ್ಕಾಗಿ. ಈಗ ವಿದೇಶದಲ್ಲಿ MBBS ಮಾಡಬೇಕು ಅಂತ ಆದ್ರೆ ಆ ಪ್ರೋಸೆಸ್ ಏನು, ಶಾರ್ಟ್ ಆಗಿ ಹೇಳೋದಾದ್ರೆ ಏನು? ಅಂದ್ರೆ ಇಲ್ಲಿಂದ ಹೋಗೋದು ಹೇಗೆ, ವಾಪಸ್ ಬಂದ್ಮೇಲೆ ಇಲ್ಲಿ ಯಾವ ಎಕ್ಸಾಮ್ ಇರುತ್ತೆ, ಯಾವ ರೀತಿ ಕ್ಲಿಯರ್ ಮಾಡಬೇಕು, ಅದಾದ ಬಳಿಕ ಇಲ್ಲಿ ಡಾಕ್ಟರ್ ಆಗೋದು ಹೇಗೆ ಅಂತ? ಸರ್ ಸಿಂಪಲ್. ಫಸ್ಟ್ ನೀಟ್ ಬಗ್ಗೆ ಹೇಳ್ಬೇಕಂದ್ರೆ ನೀವು ಹೇಳ್ದಂಗೆ ಆಮೇಲೆ ಮಾತಾಡೋಣ. ನೀಟ್ ಎಕ್ಸಾಮ್ ಇಲ್ಲಿ ಅದು ಸ್ಕ್ಯಾಮ್ ಏನಿದೆ ಅದೆಲ್ಲ ನೆಕ್ಸ್ಟ್. ಫಸ್ಟ್ ಥಿಂಗ್ ಅಬ್ರಾಡ್ MBBS ಅಂದ್ರೆ ಏನು ಅಂತ ಸರ್ ಸಿಂಪಲ್. 720 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ, ನೀಟ್ ಎಕ್ಸಾಮ್. ನೀವು ಇಂಡಿಯಾದಲ್ಲೇ ನಿಮಗೆ ಸೀಟ್ ಬೇಕು ಅಂದ್ರೆ ನಿಮ್ಮ ಕ್ಯಾಟಗರಿ ವೈಸು ಆಲ್ಮೋಸ್ಟ್ ಮಿನಿಮಮ್ ಅಂದ್ರೆ ಲೈಕ್ 480 to 500 ಮೇಲೆ ನೀವು ಸ್ಕೋರ್ ಮಾಡ್ಲೇಬೇಕು. ಆಗ ಮಾತ್ರ ನಿಮ್ಗೆ ಭಾರತದಲ್ಲಿ ಗೌರ್ಮೆಂಟ್ ಸೀಟ್ ಸಿಗೋದು. ನಮ್ಮ ಇಂಡಿಯಾದಲ್ಲಿ 3 ತರ ಸೀಟ್ಸ್ ಬರುತ್ತೆ: ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್, ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್. ಈ 3 ತರ ಫೀಸ್ ಸ್ಟ್ರಕ್ಚರ್ ನಿಮಗೆ ಸಿಗ್ತಾ ಹೋಗುತ್ತೆ. ಈ 3 ತರನೂ ನಿಮಗೆ ಬೇಕು, ನನಗೆ ಇಂಡಿಯಾದಲ್ಲೇ ನಾನು MBBS ಮಾಡಬೇಕು ಅಂದ್ರೆ ಮಿನಿಮಮ್ ನಿಮ್ಮ ಸ್ಕೋರು ಕ್ಯಾಟಗರಿ ವೈಸು 480 to 500 ಮೇಲೆ ಇದ್ರೆ ಮಾತ್ರ ಸಾಧ್ಯ. ಅಕಸ್ಮಾತ್ ನಿಮ್ಮ ಸ್ಕೋರು ಒಂದು 150 ಮೇಲಿದೆ, ವಿತ್ ಇನ್ 400 ಇದೆ, ಬಟ್ ನಾನು MBBS ಮಾಡ್ಲೇಬೇಕು, ಚಿಕ್ಕ ವಯಸ್ಸಂದ್ರೂ ಆಸೆ ಕಂಡಿರ್ತಾರೆ ನಾನು ಡಾಕ್ಟರ್ ಆಗ್ಬೇಕು ಅಂತ, ಆ ಟೈಮಲ್ಲಿ ನಮ್ಮ ಸಂಸ್ಥೆ ಅವರಿಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಹೆಂಗೆ ಅಂದ್ರೆ ಅಬ್ರಾಡ್ ಅಲ್ಲಿ MBBS ಹೆಂಗೆ ಅಂದ್ರೆ ಏನೂ ಡಿಫ್ರೆನ್ಸ್ ಇಲ್ಲ. ಅದನ್ನ ನಾನು ಲೈಕ್ ಜನರಿಗೆ ಹೇಳ್ಬೇಕು ಅಂದ್ರೆ ನಮ್ಮ ಭಾರತದಲ್ಲಿ MBBS ಅಂತ ಬಂದ್ರೆ 5.5 ವರ್ಷ, 5.5 years ಇರುತ್ತೆ. 4.5 years ನಿಮಗೆ ಲೈಕ್ MBBS ಇರುತ್ತೆ, 1 year ಇಂಟರ್ನ್ಶಿಪ್ ಇರುತ್ತೆ. ಅಲ್ಲಿ ನಿಮ್ಗೆ 6 ವರ್ಷ ಇರುತ್ತೆ. ಫಸ್ಟ್ ಡಿಫ್ರೆನ್ಸ್ ಅಷ್ಟೇ, 6 ತಿಂಗಳು ಎಕ್ಸ್ಟ್ರಾ ಇರುತ್ತೆ. ಸೆಕೆಂಡ್ ಥಿಂಗು, ನಿಮಗೆ ಇಲ್ಲಿ ನಾನು MBBS ಮಾಡಬೇಕು, ಪೇಮೆಂಟ್ ಸೀಟ್ ಹೋಗ್ತೀನಿ ಅಂದ್ರೆ 1 ಕೋಟಿ ಕಮ್ಮಿ ಎಲ್ಲೂ ಆಗಲ್ಲ. 1 ಕೋಟಿ ಮಿನಿಮಮ್ ಸರ್, ಮಿನಿಮಮ್. ಅದು ಮ್ಯಾನೇಜ್ಮೆಂಟ್ ಸೀಟು, ಬೇಸಿಕ್ ಮ್ಯಾನೇಜ್ಮೆಂಟ್ ಸೀಟ್ ಬಗ್ಗೆ ಮಾತಾಡ್ತಿರೋದು. 1 ಕೋಟಿ ಸ್ಟಾರ್ಟಿಂಗ್ ಪ್ರೈಸ್ ಸರ್. ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ನಮ್ಮ ಪೇಮೆಂಟ್ ಸೀಟು ಅಂದ್ರೆ 1 ಕೋಟಿ ಸರ್. 1 ಕೋಟಿನೂ ಅಲ್ಲ, ಮಿನಿಮಮ್ ನಾನು ಹೇಳ್ತಾ ಇರೋದು. ಮ್ಯಾನೇಜ್ಮೆಂಟ್ ಸೀಟು 1 ಕೋಟಿನೂ ಅಲ್ಲ. ನಿಮ್ಗೆ ಯಾವ್ದೋ ಒಂದು ನಾರ್ಮಲ್ ಕಾಲೇಜಲ್ಲೂ 1 ಕೋಟಿ 30 ಲಕ್ಷದಿಂದ ಶುರು ಆಗುತ್ತೆ ಬಜೆಟ್. 2 ಕೋಟಿವರೆಗೂ, 2.5 ಕೋಟಿವರೆಗೂ ಹೋಗುತ್ತೆ, ಡಿಪೆಂಡ್ಸ್ ಆನ್ ಕಾಲೇಜ್. ಜೊತೆಗೆ ಸಿಟಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನಿಮ್ಗೆ ಅಲ್ಲಿ MBBS ಮಾಡೋದಕ್ಕೂ ಇಲ್ಲಿ ಏನ್ ವ್ಯತ್ಯಾಸ ಅಂದ್ರೆ ಹೇಳಿದೆ, ಅಲ್ಲಿ 6 ವರ್ಷ, ಇಲ್ಲಿ 5.5 ವರ್ಷ, ಮೇಜರ್ ಡಿಫ್ರೆನ್ಸ್. 6 ತಿಂಗಳು ಎಕ್ಸ್ಟ್ರಾ ಇರುತ್ತೆ ಬಿಟ್ರೆ. ಸೆಕೆಂಡ್ ಥಿಂಗ್, ನೀವು ಅಲ್ಲಿಂದ MBBS ಮುಗಿಸ್ಕೊಂಡು ಇಲ್ಲಿ ಬಂದ್ಮೇಲೆ ಒಂದು FMG ಅಂತ ಎಕ್ಸಾಮ್ ಕ್ಲಿಯರೆನ್ಸ್ ಮಾಡ್ಬೇಕು. ಆ FMG ಎಕ್ಸಾಮ್ ವರ್ಷದಲ್ಲಿ 2 ಬಾರಿ ನಡೆಯುತ್ತೆ, 300 ಮಾರ್ಕ್ಸ್ ಇರುತ್ತೆ. ಮೋರ್ ದನ್ 150 to 200 ಸ್ಕೋರ್ ಮಾಡಿದ್ರೆ ನಿಮಗೆ ಭಾರತದಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ NMC ಅಥವಾ KMC ಇಂದ ಲೈಸೆನ್ಸ್ ಸಿಗುತ್ತೆ. ಇಷ್ಟು ಓಕೆ, ನೀವು ತಿಳ್ಕೊಬೇಕಾಗಿ. ಓಕೆ, ನಾನು ನೋಡುವಂತವ್ರಿಗೆ ಒಂದು ಕ್ಲಾರಿಟಿ ಕೊಟ್ಟು ನಾನು ಮುಂದಿನ ವಿಚಾರಕ್ಕೆ ಹೋಗ್ತೀನಿ. ಅಂದ್ರೆ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಈಗ ನಮ್ಮ ಭಾರತದಲ್ಲಿ ನಾವು ಡಾಕ್ಟರ್ ಆಗಬೇಕು ಅಥವಾ MBBS ಮಾಡಬೇಕು ಅಂದ್ರೆ ಸಾಕಷ್ಟು ಸವಾಲುಗಳೆಲ್ಲವೂ ಕೂಡ ಇದೆ. ಇಲ್ಲಿ ನಮಗೆ ಸಾಧ್ಯ ಆಗಿಲ್ಲ ಅಂತಾದ್ರೆ ವಿದೇಶದಲ್ಲಿ ಆರಾಮಾಗಿ MBBS ಮಾಡುವಂತ ಅವಕಾಶ ಇದೆ, ಅದು ಕೂಡ ಕಡಿಮೆ ದುಡ್ಡಿನಲ್ಲಿ. ಅಂದ್ರೆ ಇಲ್ಲಿ ಪೇಮೆಂಟ್ ಸೆಟ್ಟಿಗೆ ಹೋಲಿಕೆಯನ್ನು ಮಾಡಿಕೊಂಡ ಸಂದರ್ಭದಲ್ಲಿ ಕಡಿಮೆ ದುಡ್ಡಿನಲ್ಲಿ. ಇವ್ರು ಏನ್ ಮಾಡ್ತಿದ್ದಾರಂದ್ರೆ, ಮೆಡಿಕಾಮ್ ಎನ್ನುವಂತ ಸಂಸ್ಥೆ ಇದೆ, ನೀವು ವಿದೇಶಕ್ಕೆ ಹೋಗೋದಿಕ್ಕೆ ಏನೇನು ಅವಕಾಶವನ್ನ ಮಾಡ್ಕೊಡ್ಬೇಕು ಅಥವಾ ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅದೆಲ್ಲವನ್ನು ಕೂಡ ಇವ್ರು ಮಾಡ್ತಾರೆ. ನಾನು ಅದಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ವಿಸ್ತೃತವಾಗಿ ಮಾತಾಡ್ತಾ ಹೋಗ್ತೀನಿ. ಯಾವ್ಯಾವ ದೇಶಗಳಿಗೆ ಹೋಗಬಹುದು, ಅಲ್ಲಿಗೆ ಹೋದಾಗ ಏನ್ ಸವಾಲುಗಳು ಎದುರಾಗುತ್ತೆ, ಅಲ್ಲಿ ಹೇಗೆ MBBS ಮಾಡೋದು, ಅದಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತಾ ಹೋಗೋಣ. ಈಗ ನಮ್ಮ ಭಾರತದಲ್ಲಿ MBBS ಆ ಪ್ರೋಸೆಸ್ಸು ಅದಕ್ಕೆ ಸಂಬಂಧಪಟ್ಟಾಗ ಬರೋಣ. ನಾನು ಸ್ಕ್ರಾಚ್ ಇಂದ ಬರ್ತೀನಿ. ಈಗ ನಾನೊಬ್ಬ ಯಾವುದೋ ಒಂದು ಹಳ್ಳಿಯ ಹುಡುಗ, ನನಗೆ MBBS ಮಾಡಬೇಕು ಅಂತ ಆಸೆ ಅಥವಾ ಡಾಕ್ಟರ್ ಆಗಬೇಕು ಅಂತ ಆಸೆ ಇದೆ, ನನ್ನ ಪೇರೆಂಟ್ಸಿಗೂ ಕೂಡ ಅದೇ ಆಸೆ ಇದೆ. ನಾನು ಇಲ್ಲಿ ಏನ್ ಮಾಡ್ಬೇಕು, ಏನು ಪ್ರೋಸೆಸ್ ಹೇಗೆ ಇಲ್ಲಿ? ಸರ್ ಸಿಂಪಲ್. 10th ಆದ್ಮೇಲೆ PUC ಇರುವಾಗ PCMB ತಗೊಂಡಿರ್ಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಮ್ಯಾಂಡೇಟರಿ ಇರಬೇಕು. PCMB ನಂತರ ಸೆಕೆಂಡ್ PUC ನಂತರ ನೀಟ್ ಅಂತ ಒಂದು ಎಕ್ಸಾಮ್ ಬರುತ್ತೆ, ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಟೆಸ್ಟ್. ಪ್ರತಿಯೊಬ್ಬ ಹುಡುಗ ಅಥವಾ ಲೈಕ್ ಹುಡುಗಿನ ಡಾಕ್ಟರ್ ಆಗ್ಬೇಕಂತ ಏನ್ ಕನ್ಸ್ಕೊಂಡಿರ್ತಾರೆ, ಈ ನೀಟ್ ಎಕ್ಸಾಮ್ ಮ್ಯಾಂಡೇಟರಿ. ನೀವು ಭಾರತದಲ್ಲಿ MBBS ಮಾಡ್ಬೇಕಂದ್ರೆ ನೀಟ್ ಎಕ್ಸಾಮ್ ಮ್ಯಾಂಡೇಟರಿ.
ಈ ನೀಟ್ ನ ಕೆಲವು ವರ್ಷಗಳ ಹಿಂದೆ ಆಲ್ ಇಂಡಿಯಾ ಪ್ರೀ ಮೆಡಿಕಲ್ ಟೆಸ್ಟ್ ಅಂತ ಕರಿತಿದ್ರು, ಅದನ್ನ ನೀಟ್ ಅಂತ ಲೈಕ್ ಹೆಸರು ಬದಲಾಯಿಸಿದ್ದಾರೆ. ಇದು ಹೆಂಗೆ ಅಂದ್ರೆ ಒನ್ ಎಕ್ಸಾಮ್ ಫಾರ್ ಆಲ್ ಅಂತ, ಅಂದ್ರೆ ಪ್ರತಿಯೊಂದು ರಾಜ್ಯದಿಂದನೂ ಮಕ್ಕಳು ಬರಿತಾ ಹೋಗ್ತಾರೆ, ಪ್ರತಿಯೊಬ್ಬರಿಗೂ ಒಂದೇ ಎಕ್ಸಾಮ್. ನೀಟ್ ಎಕ್ಸಾಮ್ ನಿಮ್ಗೆ ಮ್ಯಾಂಡೇಟ್ರಿ. ಸೊ ಸೆಕೆಂಡ್ PUC ನಂತರ ನೀಟ್ ಎಕ್ಸಾಮ್ ನ ಬರಿಬೇಕು. ನೀಟ್ ಎಕ್ಸಾಮ್ ಬಂದು ನಾನು ಆಗ್ಲೇ ಹೇಳ್ದಂಗೆ 720 ಮಾರ್ಕ್ಸ್ ಇರುತ್ತೆ. ನಿಮ್ಗೆ ಭಾರತದಲ್ಲೇ ನಾನು MBBS ಮಾಡ್ಬೇಕು ಅಂತ ನಿಮ್ಮಲ್ಲಿ ಮನ್ಸಲ್ಲಿ ಇತ್ತು ಅಂದ್ರೆ ಮಿನಿಮಮ್ ನಿಮ್ಮ ಸ್ಕೋರು 720ಕ್ಕೆ 500 ಮೇಲೆ ಅಥವಾ 520 550 ಮೇಲೆ ಇರ್ಲೇಬೇಕಾಗುತ್ತೆ. ಡಿಪೆಂಡ್ ಆನ್ ದ ಲೈಕ್ ಪೇಪರ್ ಟಫ್ ಇತ್ತು ಅಂದ್ರೆ ಕಟ್ ಆಫ್ ಕಮ್ಮಿ ಇರುತ್ತೆ, ಪೇಪರ್ ಈಸಿ ಇತ್ತು ಅಂದ್ರೆ ಕಟ್ ಆಫ್ ಜಾಸ್ತಿ ಇಡ್ತಾರೆ. ಅದು ಲೈಕ್ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವ್ರುಗಳು ಈ ನೀಟ್ ಎಕ್ಸಾಮ್ ನ ಮಾಡುವಂತದ್ದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಅಕಸ್ಮಾತ್ 550 ಮೇಲೆ ಸ್ಕೋರ್ ಬಂತು, 101% ಮ್ಯಾಕ್ಸಿಮಮ್ ನಿಮಗೆ ಭಾರತದಲ್ಲೇ MBBS ಸಿಗೋ ಚಾನ್ಸಸ್ ಖಂಡಿತ ಇರುತ್ತೆ. ಡಿಪೆಂಡ್ ಆನ್ ಯುವರ್ ಕ್ಯಾಟಗರಿ, ಜನರಲ್ ಮೆರಿಟ್ ಆರ್ ಲೈಕ್ ಅದರ್ ಕ್ಯಾಸ್ಟ್, OBC ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇದು ಇಷ್ಟೇ ಪ್ರೋಸೆಸ್, ಸಿಂಪಲ್. ಓಕೆ, ಈಗ ನೀಟ್ ಪರೀಕ್ಷೆ ಅಂದಾಗ ನಮ್ಮಲ್ಲಿ ಅದು ಎಷ್ಟು ಟಫ್ ಆಗಿರುತ್ತೆ, ಅಥವಾ ಆ ಪರೀಕ್ಷೆ ಬರೆಯುವಂತ ಸವಾಲು ಏನು? ಅಂದ್ರೆ ತುಂಬಾ ಜನ ನಾನು ನೋಡ್ತಿರ್ತೀನಿ, ನೀಟ್ ಪರೀಕ್ಷೆಗೆ ತಯಾರಿ ಮಾಡ್ತಿರೋ ಡಿಪ್ರೆಷನ್ ಹೋಗಿರ್ತಾರೆ, ಒಂಥರ ಒದ್ದಾಡ್ತಿರ್ತಾರೆ, ಅದರ ಪರಿಣಾಮ ಪೋಷಕರ ಮೇಲೂ ಕೂಡ ಬೀರ್ತಾ ಇರುತ್ತೆ. ಎಷ್ಟು ಟಫ್ ಆ ಪ್ರೋಸೆಸ್ ಹೇಗೆ ಆಗಿ ಹೇಳ್ಬೇಕಂದ್ರೆ, ನೀಟ್ ಎಕ್ಸಾಮ್ ಬರ್ದು ಎಷ್ಟೋ ಜನ ಸ್ಟೂಡೆಂಟ್ಸ್ ಡಾಕ್ಟರ್ ಆಗ್ಬೇಕಂತ ಆಸೆ ಕಂಡಿರ್ತಾರೆ. ಬಟ್ ಇವಾಗ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ, ನೀಟ್ ಎಕ್ಸಾಮ್ ಬರ್ದು ಡಾಕ್ಟರ್ ಆಗೋದಲ್ಲ, ಅವರೇ ಪೇಷಂಟ್ ಆಗ್ತಾ ಇದಾರೆ. ವೈ? ಬಿಕಾಸ್ ಅಷ್ಟ್ರ ಮಟ್ಟಿಗೆ ಅವ್ರಿಗೆ ಲೈಕ್ ಆ ಪ್ರೆಷರ್ ತುಂಬಾನೇ ಇರುತ್ತೆ. ನೀವು ನಂಬ್ತಿರೋ ಇಲ್ವೋ, ನೀಟ್ ಎಕ್ಸಾಮ್ ನ ಮಾಡುವಂತದ್ದು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು. ಪ್ರತಿ ಒಂದು ಸಲಿನೂ ಅವರು ನೀಟ್ ಎಕ್ಸಾಮ್ ಮಾಡುವಾಗ ಯಾವ ವರ್ಷನೂ ಕರೆಕ್ಟ್ ಆಗಿ ಎಕ್ಸಾಮ್ ನ ಮಾಡಿರುವಂತ ಉದಾಹರಣೆನೇ ಇಲ್ಲ. ಒಂದು ಪೇಪರ್ ಲೀಕ್ ಆಗುತ್ತೆ, ಇಲ್ವಾ ಅಲ್ಲೆಲ್ಲೋ ಒಂದ್ ಕಡೆ ಲೈಕ್ CCTV ವರ್ಕ್ ಆಗ್ತಿರಲ್ಲ ಅಂತ ಎಲ್ಲೋ ಒಂದ್ ಕಡೆ ಕಂಪ್ಲೇಂಟ್ಸ್ ಬಂದಿರುತ್ತೆ. ಪ್ರತಿ ವರ್ಷ ನೀವು ನಂಬ್ತಿರಲ್ವಾ, ಈ 10 ವರ್ಷಗಳಲ್ಲಿ ಮೋರ್ ದೆನ್ ಲೈಕ್ 80 to 85 ಟೈಮ್ಸ್ ಪೇಪರ್ ಲೀಕ್ ಆಗಿದೆ, ಮೋರ್ ದೆನ್ 40 ಟೈಮ್ಸ್ ರೀ ಎಕ್ಸಾಮ್ ಗಳಾಗಿದೆ. ಸೊ ಇಲ್ಲೇನಾಗ್ಬಿಡುತ್ತೆ, ಮಕ್ಕಳು ಒತ್ತಡಕ್ಕೆ ಒಳಗಾಗ್ಬಿಡ್ತಾರೆ. ಸರ್ ನೀಟ್ ಅನ್ನೋದು ಹೆಂಗೆ ಅಂದ್ರೆ ಸಾವಿರಾರು ಜನರ ಕನ್ಸು ಸರ್. ನಾನು ಲೈಕ್ ಕನ್ನಡದಲ್ಲಿ ಒಂದು ಸಿನಿಮಾ ಬಂದಿತ್ತು, MBBS ಅಂದ್ರೆ ಏನು ಅಂದ್ರೆ ಮಾಮ್ ಬಾಪ್ ಕಾ ಬಡ ಸಪ್ನ ಅಂತ ಕರೀತಾರೆ. ತಂದೆ ತಾಯಿಯ ಒಂದು ಕನ್ಸು, ನನ್ನ ಮಗಳು ಡಾಕ್ಟರ್ ಆಗ್ತಾಳಪ್ಪ. ಊರವ್ರಿಗೆಲ್ಲ ಹೇಳ್ಕೊಂಡ್ ಬಂದಿರ್ತಾರೆ ಸರ್, ನನ್ ಮಗ ಅಥವಾ ನನ್ನ ಮಗಳು ಒಂದು ಸ್ಟೆಥೋಸ್ಕೋಪ್ ಹಾಕೊಂತಾಳೆ, ಏಪ್ರನ್ ಕೋಟ್ ಹಾಕೊಂತಾಳೆ, ನನ್ನ ಊರಿಗೆ ಬಂದು ಎಲ್ಲಾರನ್ನು ಟ್ರೀಟ್ ಮಾಡ್ತಾಳೆ ಅಂತ ಸಾಕಷ್ಟು ಕನ್ಸುಗಳನ್ನ ಕಂಡಿರ್ತಾರೆ. ಬಟ್ ಇವತ್ತೇನಾಗ್ತಿದೆ, ನೀಟ್ ಇಂದ ಏನಾಗ್ತಿದೆ, ಅವರು ಡಾಕ್ಟರ್ ಆಗ್ತಾರೋ ಇಲ್ವೋ, ಪೇಷಂಟ್ ಅಂತೂ ಆಗ್ತಿದ್ದಾರೆ. ನಿಮ್ಗೆ ಗೊತ್ತು, ಈ ಸಲ 11 ಜನ ಬಿಕಾಸ್ ಆಫ್ ನೀಟ್ ಎಕ್ಸಾಮ್. ನೀಟ್ ಎಕ್ಸಾಮ್ ಅನ್ನೋದು ತುಂಬಾನೇ ಪ್ರೆಷರೈಸ್ ಇರುತ್ತೆ. ಇದ್ರಲ್ಲಿ ನಿಮ್ಗೆ 2-3 ತರ ಕ್ಯಾಟಗರಿ ಬರುತ್ತೆ. ಫಸ್ಟ್ ಕ್ಯಾಟಗರಿ ಸೆಕೆಂಡ್ PUC ಮುಗಿಸು ನೀಟ್ ಎಕ್ಸಾಮ್ ಬರೆಯೋರು, ಅವ್ರ ಜೊತೆ ಆಲ್ರೆಡಿ 1 ವರ್ಷ 2 ವರ್ಷ ನೀಟ್ ಗಂತಾನೆ ಲಾಂಗ್ ಟರ್ಮ್ ತಗೊಂಡಿರ್ತಾರೆ. ಬರೀ ನೀಟ್ ಗಂತಾನೆ ಕೋಚಿಂಗ್ ತಗೊಂಡು ಅವರು ಕೂಡ ನಿಮ್ ಜೊತೆ ಕಾಂಪಿಟೇಟ್ ಮಾಡ್ತಿರ್ತಾರೆ. ಆಲ್ಮೋಸ್ಟ್ 24 to 25 ಲಕ್ಷ ಜನ ನೀಟ್ ಎಕ್ಸಾಮ್ ನ ಬರೀತಾರೆ ಸರ್. ಬಟ್ ನಿಮ್ಗೆ ಒಂದು ಗೊತ್ತಿರ್ಲಿ, 25 ಲಕ್ಷ ಜನ ನೀಟ್ ಎಕ್ಸಾಮ್ ಬರೀತಾರೆ, ಬಟ್ ನಮ್ಮ ಭಾರತದಲ್ಲಿ MBBS ಸೀಟ್ ಇರೋದು ಕೇವಲ 1,29,584 ಸೀಟ್ಸ್ ಗಳು ಮಾತ್ರ. ಆ 1,29,854 ಸೀಟ್ ಅಲ್ಲಿ ಆಲ್ಮೋಸ್ಟ್ ಒಂದು 30 to 40% ಗೌರ್ಮೆಂಟ್ ಸೀಟ್ಸ್ ಹೋದ್ರೆ ಮಿಕ್ಕಿರೋದೆಲ್ಲವೂ ಪ್ರೈವೇಟ್ ಸೀಟ್ ಗಳಿಗೆ ಹೋಗ್ತಾರೆ. ಸೊ ಕಾಂಪಿಟೇಷನ್ ನೆಕ್ಸ್ಟ್ ಲೆವೆಲ್. ನೀವು ರಿಪೀಟ್ ಮಾಡ್ತೀನಿ ಅಂಕಿಅಂಶನ. ನೀಟ್ ಪರೀಕ್ಷೆನ 23 to 24 ಲಕ್ಷ ಮಂದಿ, 25 ಲಕ್ಷ ಮಂದಿ ಬರೆದ್ರೆ ಅದರಲ್ಲಿ ಸೀಟ್ ಇರೋದು 1,29,000 ಆಸುಪಾಸು. ಸರ್ ಅದ್ರಲ್ಲೂ 2 ತರ ಕ್ಯಾಟಗರಿ, 2-3 ತರ ಬರುತ್ತೆ. 1,20,000 ಮೋರ್ ದನ್ 1,25,000 ಅನ್ಕೋಣ. ಅದ್ರಲ್ಲಿ ಅರ್ಧ ಗೌರ್ಮೆಂಟ್ ಸೀಟ್ ಹೋದ್ರೆ ಅರ್ಧ ಪ್ರೈವೇಟ್ ಸೀಟ್. ಗೌರ್ಮೆಂಟ್ ಸೀಟ್ ಸಿಗ್ಬೇಕು ಅಂದ್ರೆ, ಪ್ಯೂರ್ ಗೌರ್ಮೆಂಟ್ ಸೀಟ್ ಸಿಗ್ಬೇಕು ಅಂದ್ರೆ ನಿಮ್ಮ ಮಾರ್ಕ್ಸ್ 720 ಅವಾಗ್ಲೇನೆ ಹೇಳಿದೆ, ಕ್ಯಾಟಗರಿ ಮೇಲೆ 480 ಅಥವಾ 500 550 ಮೇಲೆ ಸ್ಕೋರ್ ಮಾಡ್ಲೇಬೇಕು. ಆಗ ಮಾತ್ರ ನಿಮಗೆ ಗೌರ್ಮೆಂಟ್ ಸೀಟ್. ಗೌರ್ಮೆಂಟ್ ಸೀಟ್ ಸಿಕ್ತು ಅಂದ್ರೆ ವರ್ಷಕ್ಕೆ ನನ್ಗೆ ಗೊತ್ತಿರೋ ಪ್ರಕಾರ ವಿತಿನ್ 1 lakh ಫೀಸ್ ಇರುತ್ತೆ. 1 ಲಕ್ಷದ ಒಳಗಡೆ ಫೀಸ್ ಇರುತ್ತೆ, ಅರೌಂಡ್ 50,000 60,000. ಅಕಸ್ಮಾತ್ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಸಿಕ್ತು ಅಂತ ಅನ್ಕೊಳ್ಳಿ, ನಿಮ್ಮ ಫೀಸು ವರ್ಷಕ್ಕೆ 4 to 5 ಲಕ್ಷ ಆಗುತ್ತೆ ವರ್ಷಕ್ಕೆ. ಇಲ್ಲ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಸಿಕ್ತು ಅಂತ ಅನ್ಕೊಳ್ಳಿ, ಆಗ ನಿಮ್ಗೆ ವರ್ಷಕ್ಕೆ 15 to 20 ಲಕ್ಷ ಆಗುತ್ತೆ. ಪ್ಯೂರ್ ಮ್ಯಾನೇಜ್ಮೆಂಟ್ ಸೀಟ್ ಹೋದ್ರೆ 1 ಕೋಟಿ ಸ್ಟಾರ್ಟಿಂಗ್ ಪ್ರೈಸ್, 2.5 ಸೀಟ್ ವರ್ಗು 2.5 ಕೋಟಿವರೆಗೂ ನಿಮ್ಗೆ ಸೀಟ್ ಹೋಗುತ್ತೆ. ಈಗ ನಾನು ಈ ಎಕ್ಸಾಮ್ ವಿಚಾರಕ್ಕೆ ಬರ್ತೀನಿ. ಬಹಳ ಚರ್ಚೆ ಆದಂತ ವಿಚಾರ, ಜೊತೆಗೆ ಮಾಧ್ಯಮಗಳಲ್ಲಿ ನಾವು ಚರ್ಚೆ ನೋಡಿದ್ವಿ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆ ಆಗ್ತಿತ್ತು. ತುಂಬಾ ಜನರ ಪ್ರಶ್ನೆ ಅಂದ್ರೆ, ಎಕ್ಸಾಮ್ ಬರೆಯಕ್ಕೆ ಯಾಕೆ ಸ್ಟೂಡೆಂಟ್ಸ್ ಅಷ್ಟು ಒದ್ದಾಡಬೇಕು, ಹೆಂಗ ಒಂದ್ಸರ್ತಿ ಬರ್ದಿರ್ತಾರಲ್ಲ ಮತ್ತೊಮ್ಮೆ ಬರಿಬಹುದಲ್ಲ, ತುಂಬಾ ಸುಲಭವಾಗಿ ಕೇಳ್ತಾ ಇದ್ರು. ಮತ್ತೆ ತುಂಬಾ ಜನರ ಪ್ರಶ್ನೆ, 11 ಜನ ಪ್ರಾಣ ಕಳ್ಕೊಂಡಿರುತ್ತೆ, ಯಾಕೆ ಪ್ರಾಣ ಕಳ್ಕೊಳ್ಳುವಂಥದ್ದು ಏನಾಗಿತ್ತು, ಆ ರೀತಿ ಕೇಳ್ತಾ ಇದ್ರು. ಏನದು ನೀವ್ ಯಾವ ರೀತಿ ನೋಡಿ? ಸರ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀಟ್ ಎಕ್ಸಾಮ್ ನೀಟ್ ಎಕ್ಸಾಮ್ ಅಂತ ಅನೌನ್ಸ್ ಮಾಡಿದಾಗ ಯಾರೋ ಒಬ್ರು ಪೊಲಿಟಿಷಿಯನ್, ಹೆಸರು ಬೇಡ, ಅವ್ರು ಹೇಳ್ತಾರೆ UP ಸೈಡ್
ಒಂದು ಸಲ ನೀವ್ ಹೇಳಿದ ಪ್ರಶ್ನೆ, ಒಂದು ಸಲ ಈಗ ತಾನೇ ನೀಟ್ ಎಕ್ಸಾಮ್ ಬರ್ತಿದ್ರೆ ಮತ್ತೊಂದ್ಸಲಿ ಬರೆಯೋದಕ್ಕೆ ಏನಪ್ಪ ಏನಾಗುತ್ತೆ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ನಾನು ಅವ್ರಿಗೆ ಪ್ರಶ್ನೆ ಮಾಡ್ತೀನಿ, ಅವ್ರು ಒಂದು ಸಲ ಎಲೆಕ್ಷನ್ ಗೆದ್ಮೇಲೆ 5 ವರ್ಷ ಚಾನ್ಸ್ ಕೊಟ್ರು ಮತ್ತೊಂದ್ಸಲಿ ಗೆಲ್ಲಲ್ಲ. 5 ವರ್ಷ ಅವಕಾಶ ಇರುತ್ತೆ, ಕರೆಕ್ಟ್ ಸರ್? ಈ ಒಂದು ಅವ್ರ ಕೈಲಿ ಸೆಕೆಂಡ್ ಟೈಮ್ ಗೆಲ್ಲೋದು ಕಷ್ಟ. 5 ವರ್ಷ ಅವಕಾಶ ಕೊಟ್ಟೆ ಅವ್ರ ಕೈಲಿ ಸೆಕೆಂಡ್ ಟೈಮ್ ಗೆಲ್ಲೋದು ಕಷ್ಟ ಅಂದ್ರೆ, ಇಲ್ಲಿ ಒಂದು ತಿಂಗಳಲ್ಲಿ ನೀವು ನೀಟ್ ಎಕ್ಸಾಮ್ ಮಾಡ್ತೀನಿ, ನೀನ್ ಅದೇ ಮಾರ್ಕ್ ಸ್ಕೋರ್ ಮಾಡೋದ್ರೆ ಈಸಿ ಇರಲ್ಲ ಸರ್. ಯಾಕೆ ಅಂತ ಹೇಳ್ತೀನಿ, ಥಿಂಕ್ ಮಾಡಿ. ನೀಟ್ ಎಕ್ಸಾಮ್ ಅನ್ನೋದು ನಾನು ಅವಾಗ್ಲೇ ಹೇಳಿದೆ, ತುಂಬಾ ಜನರು ಸಾವಿರಾರು ಅಥವಾ ಲಕ್ಷಾಂತರ ಜನರ ಕನ್ಸು. ನೀಟ್ ಎಕ್ಸಾಮ್ ಆದಾಗ ಏನಾಗುತ್ತೆ, ಮೆಂಟಲಿ ಆ ಸ್ಟೂಡೆಂಟ್ ಕುಗ್ಗೋಗಿರ್ತಾನೆ. ಯಾಕೆ ಅಂತ ಹೇಳ್ತೀನಿ, ನೀವು May 3 ಎಕ್ಸಾಮ್ ಆಗಿತ್ತೆ, ಫಸ್ಟ್ ಎಕ್ಸಾಮ್ ನೀಟ್ ಎಕ್ಸಾಮ್, ಎಕ್ಸಾಮ್ ಅಲ್ಲ, ಫಸ್ಟ್ ನೀಟ್ ಎಕ್ಸಾಮ್. ಸರ್ ಎಕ್ಸಾಮ್ ಆಗಿದ್ದು 4 ದಿನಕ್ಕೆ ನಿಮ್ಗೆ ಒಂದು ವೀಕ್ ಅಲ್ಲಿ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕಡೆಯಿಂದ ಕೀ ಆನ್ಸರ್ಸ್ ಬಿಡ್ತಾರೆ. ಕೀ ಆನ್ಸರ್ ಬಿಟ್ಟಾಗ ಸರ್ ದೇವರನ್ನ ನೀವು ನಂಬ್ತಿರಲ್ವಾ, ನಾನೇ ಮೊಬೈಲ್ ಗಳು ನೋಡಿದೀನಿ, ಎಷ್ಟೋ ಒಂದು ಲೈಕ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಗಳು, ಹೆಸರು ಹೇಳೋದ್ ಬೇಡ, ಸಾಕಷ್ಟು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಗಳು ಅವರ ತಂದೆ ತಾಯಿ ಹತ್ರ ಹೋಗಿ, ನಿನ್ನ ಮಗ ನೀಟ್ ಎಕ್ಸಾಮ್ ಅಲ್ಲಿ more than 700 ಸ್ಕೋರ್ ಮಾಡಿದಾನೆ, ಏನ್ ಅನ್ಸುತ್ತೆ ಸರ್? ಅದೊಂದು ಎಜುಕೇಶನ್ ಸಂಸ್ಥೆ ನಾರ್ತ್ ಇಂಡಿಯಾದಲ್ಲಿ ಸಾಕಷ್ಟು ಫೇಮಸ್, ಕರ್ನಾಟಕದಲ್ಲಿ ಇದೆ. ಆ ಸಂಸ್ಥೆಯಿಂದ ಒಂದ್ 2-3 ಜನ ಒಬ್ರು ಪೇರೆಂಟ್ ಹತ್ರ ಹೋಗ್ತಾರೆ, ಆ ತಂದೆ ಬಂದು ಬೀಡಾ ಅಂಗಡಿ ಹಿಡ್ಕೊಂಡಿರ್ತಾನೆ UP ಲಿ, ಅವನ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ನಿನ್ನ ಮಗ ಇವತ್ತು more than 700 ಸ್ಕೋರ್ ಮಾಡಿದಾನೆ ನೀಟ್ ಎಕ್ಸಾಮ್ ಅಲ್ಲಿ, ಏನ್ ಅನ್ಸುತ್ತೆ ಸರ್? ಲಿಟ್ರಲಿ ಕಣ್ಣೀರ್ ಆಗ್ತಾನೆ ಸರ್. ಯಾಕೆಂದ್ರೆ more than 700 ಸಿಕ್ಕಿದಾಗ, ಸ್ಕೋರ್ ಮಾಡಿದಾಗ ನಿಮಗೆ MBBS ಏಮ್ಸ್ ಅಲ್ಲಿ ಮಾಡೋ ಅವಕಾಶ ಸಿಗುತ್ತೆ. ಅರ್ಥ ಆಗ್ತಿದೆ? ಏಮ್ಸ್ ಅಂದ್ರೆ ಒನ್ ಆಫ್ ದ ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಷನ್, ಗೊತ್ತಿರುತ್ತೆ. ಇಂಜಿನಿಯರಿಂಗ್ ಅವ್ರಿಗೆ ಹೆಂಗೆ IIT ನೋ, MBBS ಅವ್ರಿಗೆ ಏಮ್ಸ್ ಅಲ್ಲಿ ಸೀಟ್ ಸಿಕ್ಕಿರುತ್ತೆ. ಅವನು ಲಿಟ್ರಲಿ ಕಣ್ಣೀರ್ ಆಗ್ತಾ ಇರ್ತಾನೆ. ಅದೇ ಪೇರೆಂಟ್ ಒಂದ್ ವಾರ ಆದ್ಮೇಲೆ ನೀಟ್ ಎಕ್ಸಾಮ್ ಮಾಡ್ತಾರೆ ಅಂದಾಗ ಅವ್ನ ಮನಸ್ಥಿತಿ ಹೆಂಗಿರುತ್ತೆ? ಅವ್ನ್ ಎಲ್ಲರಿಗೂ ಫೋನ್ ಮಾಡಿ ಹೇಳಿರ್ತಾನೆ, ನನ್ ಮಗಂಗ್ 700 ಮೇಲೆ ಸಿಕ್ತಪ್ಪ. ರಿಲೇಟಿವ್ಸ್ ಹೇಳಿರ್ತಾನೆ, ಸರ್ ಕೇಕ್ ಕಟ್ ಮಾಡ್ಸಿರ್ತಾರೆ. ನೀವು ನಂಬಲ್ಲ, ಎಷ್ಟೋ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಗಳು ನಾನು ವಿಡಿಯೋಸ್ ತೋರಿಸ್ತೀನಿ. ಲೈಕ್ ಕೋಟಾ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಕೋಟಾ ಫ್ಯಾಕ್ಟರಿ ಅಂತ ಕರೀತಾರೆ ರಾಜಸ್ಥಾನಲ್ಲಿ. ಅಲ್ಲಿ ನಿಮ್ಗೆ IIT ನೀಟ್ಗೆ ತುಂಬಾನೇ ಸೆಂಟರ್ಸ್ ಗಳಿದೆ, ನೀವು ಒಂದ್ಸಲಿ ವಿಸಿಟ್ ಮಾಡಿ ಬೇಕಾದ್ರೆ. ಅಲ್ಲಿ ಎಷ್ಟೊಂದ್ ಜನ ಲೈಕ್ ಮಕ್ಕಳಿಗೆ ಯಾರು more than 600-700 ಸ್ಕೋರ್ ಮಾಡಿದ್ದಾರೆ ಅವ್ರಿಗೆ ಹಾರ ಹಾಕಿ ಸ್ವೀಟ್ ತಿನ್ಸಿ ಎಲ್ಲಾ ಕಡೆ ವಿಡಿಯೋ ವೈರಲ್ ಮಾಡಿದ್ರು. ಆ ಮಕ್ಕಳ ಮನಸ್ಥಿತಿ ಹೆಂಗಿರುತ್ತೆ ಥಿಂಕ್. ಅರ್ಥ ಆಗ್ತಿದೆ? ನಮಗೆ ಮಾತಾಡಕ್ಕೆ ಹಿಂಗಾಗ್ತಿರತ್ತೆ. ಆ ಲಿಟ್ರಲಿ ಆ ಸ್ಟೂಡೆಂಟ್ ನ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ನೋಡಿದಾಗ ತುಂಬಾನೇ ಬೇಜಾರಾಗುತ್ತೆ ಸರ್. ಜೊತೆಗೆ ಇನ್ನೊಂದೇನಾಗುತ್ತೆ, ಪೇರೆಂಟ್ಸ್ ಗಳ ಪ್ರೆಷರ್. ಪೇರೆಂಟ್ಸ್ ಇವಾಗ ಆಲ್ರೆಡಿ ಫಸ್ಟ್ ನೀಟ್ ಎಕ್ಸಾಮ್ ಅಲ್ಲಿ ಪಕ್ಕ 100 more than 600 ಬರುತ್ತೆ ಅಂದಾಗ ಎಲ್ಲರಿಗೂ ಹೇಳಿರ್ತಾರಲ್ಲ, ನನ್ ಮಗಳು ಡಾಕ್ಟರ್ ಆಗೋದ್ಲು ಅಂತ. ಈಗ ಮತ್ತೆ ರೀನೀಟ್ ಮಾಡಿದಾಗ ಆ ಪ್ರೆಷರ್ ನ ಅವ್ರ ಕಂಟ್ರೋಲ್ ಹ್ಯಾಂಡಲ್ ಮಾಡ್ಬೇಕು. ಪೇರೆಂಟ್ಸ್ ಏನ್ ಮಾಡ್ತಾರೆ, ಆಲ್ರೆಡಿ ಎಲ್ಲರಿಗೂ ಹೇಳಿದೀನಿ, ನೀನ್ ಈ ಸಲಿನೂ ಸ್ಕೋರ್ ಮಾಡ್ಲೇಬೇಕು. ನೀವು ಫಸ್ಟ್ ನೀಟ್ ಎಕ್ಸಾಮ್ ಅಲ್ಲಿ ಏನ್ ಪೇಪರ್ ಕೊಟ್ಟಿರ್ತಾರೆ, ಲೈಕ್ ಲೆವೆಲ್ ಮಾಡರೇಟ್ ಲೆವೆಲ್, ಡಿಫಿಕಲ್ಟಿನ, ಈಸಿನ, ಅದೇ ಲೆವೆಲ್ ಅಲ್ಲಿ ಪೇಪರ್ ನೀವು ಇಲ್ಲಿ ಕೊಟ್ರೆ 101% ಆ ಮಾರ್ಕ್ಸ್ ಇಲ್ಲೂ ಸ್ಕೋರ್ ಆಗುತ್ತೆ. ನೀವು ಅಲ್ಲಿ ಒಂದು ಮಾಡರೇಟ್ ಲೆವೆಲ್ ಅಲ್ಲಿ ಕೊಟ್ಬಿಟ್ಟು ಇಲ್ಲಿ ನೀವು ಫಿಸಿಕ್ಸ್ ಕೆಮಿಸ್ಟ್ರಿನ ತುಂಬಾ ಡಿಫಿಕಲ್ಟಿ ಲೆವೆಲ್ ತಗೊಂಡೋದಾಗ ಹೆಂಗೆ ಸರ್ ಆಗುತ್ತೆ? ಚಾನ್ಸೇ ಇಲ್ಲ. ನಾನು ಅವಾಗ್ಲೇ ಹೇಳಿದ್ನಲ್ಲ, ಒಬ್ಬ ರಾಜಕಾರಣಿಗೆ ನೀವು ಒಂದ್ಸಲಿ ಎಲೆಕ್ಷನ್ ಅಲ್ಲಿ ಗೆದ್ಮೇಲೆ 5 ವರ್ಷ ಆದ್ಮೇಲೆ ಮತ್ತೆ ನೀನ್ ಗೆಲ್ಲಪ್ಪ ಅಂದ್ರೆ ಅವ್ನ ಕೈಲಿ ಆಗಲ್ಲ ಸರ್, ದೇವರೇ ಆಗಲ್ಲ. ಸ್ಟೂಡೆಂಟ್ಸ್ ಏನಾಗಿರುತ್ತೆ, ಹಗಲು ರಾತ್ರಿ ಬಹಳ ಕಷ್ಟಪಟ್ಟು ಓದಿ ಎಕ್ಸಾಮ್ ಆದ ತಕ್ಷಣ ಒಂದ್ಸರ್ತಿ ಮುಗಿತಪ್ಪ ಅಂತೇಳಿ ಒಂದ್ಸರ್ತಿ ಅದು ಹೊರಗೆ ಬಂದ್ಮೇಲೆ ಮತ್ತೆ ಅದಕ್ಕೆ ನೀನು ಹೋಗುವಂದಾಗ ಅಷ್ಟು ಸುಲಭ ಅಲ್ಲ. ಮತ್ತೊಂದು ಪೋಷಕರ ಬಗ್ಗೆ ಹೇಳ್ತಾ ಇದ್ರಿ, ಅವ್ರ ಮೇಲೂ ವಿಪರೀತ ಒತ್ತಡ ಇರುತ್ತೆ. ಅವ್ರಿಗೆ ಜೀವನದ ಆಧಾರ ಆಗಿರುವಂತ ಒಂದು ತುಂಡು ಜಮೀನು ಅದನ್ನು ಮಾರಿರ್ತಾರೆ, ಇದ್ದ ಮನೇನು ಮಾರಾಟ ಮಾಡಿರ್ತಾರೆ, ಆ ಕೋಚಿಂಗ್ ಕೊಡ್ಸಿರ್ತಾರೆ ಬಹಳ ಕಷ್ಟಪಟ್ಟು. ಅದಾದ್ಮೇಲೆ ಒಂದು ಎಕ್ಸಾಮ್ ಬರೆದು ಆ ಕೀ ಆನ್ಸರ್ ಬಂದಾಗ ಅವರಿಗೂ ಬಹಳ ಖುಷಿಯಾಗಿರ್ತಾರೆ. ಮತ್ತೆ ಎಕ್ಸಾಮ್ ಬಂದಾಗ ಬರೀ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಪೋಷಕರ ಪರಿಸ್ಥಿತಿ ಊಹೆ ಮಾಡ್ಕೊಳ್ಳಿ ಸರ್. ಯಾಕೆ ಅಂದ್ರೆ ಪೋಷಕರ ಪರಿಸ್ಥಿತಿ ಅಂತ ಬಂದಾಗ ಫಿನಾನ್ಷಿಯಲಿ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಫಸ್ಟ್ ಥಿಂಗ್ ಅವ್ರು 10th ಆದ್ಮೇಲೆ PU ಸೇರಿಸುವಾಗ ಫಸ್ಟ್ ಥಿಂಗ್ ನೋಡೋದೆ ಆ PU ಕಾಲೇಜಲ್ಲಿ ನೀಟ್ ಕೋಚಿಂಗ್ ಇದೆ ಅಂತ ನೋಡ್ತಾರೆ. ಕರೆಕ್ಟ್. ಜೊತೆಗೆ ಇವತ್ತಿನ ಫೀಸ್ ನಿಮ್ಗೆ ಗೊತ್ತು, ನೀವು ನಮ್ ಕಾಲೇಜ್ ವಿಡಿಯೋ ಮಾಡಿದಾಗ ನೀವೇ ಹೇಳಿದ್ರಿ ಸರ್ ಇಷ್ಟು ಕಮ್ಮಿಗೆ ಇದೆಲ್ಲ ಹೆಂಗ್ ಕೊಡ್ತೀರಂತ. ನಿಮ್ಗೆ ಗೊತ್ತಿದೆ, 3 ರಿಂದ 2.5-3 ಲಕ್ಷ 4 ಲಕ್ಷವರೆಗೂ 1 ವರ್ಷಕ್ಕೆ ಫೀಸ್ ಇದೆ. ಅರ್ಥ ಆಗ್ತಿದೆ? ಮಂಗಳೂರು ಭಾಗದಲ್ಲಿ ಕೆಲವೊಂದು ಕಾಲೇಜಲ್ಲಿ 5 ರಿಂದ 6 ಲಕ್ಷವರೆಗೂ ಫೀಸ್ ಇದೆ ಸರ್. ಅಷ್ಟು ಫೀಸ್ ನ ಕಟ್ಟಿ ಸೆಕೆಂಡ್ PUC ಆದ್ಮೇಲೆ ನೀಟ್ ಬರೀತಾನೆ. PUC ಮಾಡಿದ್ರೆ ಒಂದು ನೆನಪಾಯ್ತು, ಸಾರಿ ನನ್ನ ಮಗ LKG 1,60,000 ಫೀಸ್. ಮತ್ತೆ ನಿಮಗೆ ಗೊತ್ತಿದೆ. ಜೊತೆಗೆ ಸೆಕೆಂಡ್ PUC ಆದ್ಮೇಲೆ ಅವ್ನು ನೀಟ್ ಬಂದಿಲ್ಲ ಅಂದಾಗ ಮತ್ತೊಂದ್ಸಲಿ ಲಾಂಗ್ ಟರ್ಮ್ ಆಗ್ತಾರೆ ಸರ್. ಲಾಂಗ್ ಟರ್ಮ್ ನೀಟ್ ಅಂತ ಬಂದ್ರೆ ಇವತ್ತು ನಮ್ಮ ಒನ್ ಆಫ್ ದ ಫೇಮಸ್ ಪೊಲಿಟಿಷಿಯನ್, ನಿಮ್ಗೆ ಗೊತ್ತು, ಹೆಸರು ಬೇಡ, ಅವ್ರದೇ ಒಂದು ಅಕಾಡೆಮಿ ಇದೆ. ಅಲ್ಲೇ ಹೋಗಿ ಕೇಳಿ, more than 2,50,000 to 3 lakhs, more than 3 lakhs ವರೆಗೂ ಫೀಸ್ ಇದೆ ಬರೀ 1 ವರ್ಷ ಲಾಂಗ್ ಟರ್ಮ್ಗೆ. ಸೊ 1 ವರ್ಷ ಲಾಂಗ್ ಟರ್ಮ್ಗೆನೆ ಅವರು 3 ಲಕ್ಷ ಕಟ್ಟಿ, ಜೊತೆಗೆ ಫಸ್ಟ್ PU ಸೆಕೆಂಡ್ PUಗೆ ಆಲ್ಮೋಸ್ಟ್ ಒಂದು 5 ಲಕ್ಷ ಕಟ್ಟಿದಾಗ ಕನ್ಸುಗಳು ಕಂಡೇ ಇರ್ತಾರೆ ಸರ್. ಯಾಕಂದ್ರೆ 8 ಲಕ್ಷ ಅನ್ನೋದು ಚಿಕ್ಕ ಅಮೌಂಟ್ ಅಲ್ಲ, ತುಂಬಾ ದೊಡ್ಡ ಅಮೌಂಟ್. ನಾನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಎಜುಕೇಶನ್ಗೂ ಅಷ್ಟು ಖರ್ಚು ಮಾಡಿಲ್ಲ, ಫ್ರಾಂಕ್ಲಿ, ನೀವಾಗಿರ್ಬೋದು ನಾವಾಗಿರ್ಬೋದು. ಅಲ್ಲ, ಅಷ್ಟ್ರ ಮಟ್ಟಿಗೆ ಅವರು ದುಡ್ಡನ್ನ ಅವನ ಮೇಲೆ ಹೂಡಿಕೆ ಇಟ್ಟಾಗ, ಬಂಡವಾಳ ಅಂತ ಕರಿತೀವಿ, ಬಂಡವಾಳ ಹಾಕಿದಾಗ ಅಫ್ಕೋರ್ಸ್ ಪೇರೆಂಟ್ಸ್ ಮೈಂಡ್ ಅಲ್ಲಿ ಇವನ್ ಪಕ್ಕಾ ನೀಟ್ ಸೀಟ್ ಮಾಡ್ತಾನೆ ಅನ್ನೋದೊಂದು ಎಲ್ಲೋ ಒಂದ್ ಕಡೆ ಇರುತ್ತೆ. ಸೊ ಆದ್ರಿಂದ ನಾನು ಹೇಳೋದು, ಲೈಕ್ ಗೌರ್ಮೆಂಟ್ ಆಗಿರ್ಬೋದು, NTA ಆಗಿರ್ಬೋದು, ಪ್ರತಿ ಸಲ ಪೇಪರ್ನ ಲೈಕ್ ನೀವು ಮಾಡುವಾಗ ಅಥವಾ ನೀಟ್ ಎಕ್ಸಾಮ್ ಮಾಡುವಾಗ ತುಂಬಾನೇ ಜಾಗೃತರಾಗಿ ಮಾಡಿ ಅಂತ ನಾನು ಕೇಳ್ತೀನಿ ಅಷ್ಟೇ. ಈ ಕೋಚಿಂಗ್ ಸೆಂಟರ್ಗಳ ಬಗ್ಗೆನೂ ಬಹಳ ಚರ್ಚೆ ಆಗಿದೆ. ನೀವು ಮಾತಾಡ್ತೀರಿ ಅಂದ್ರೆ ಮಾತಾಡಿ ಅದ್ರ ಬಗ್ಗೆ.
ತುಂಬಾ ಜನರ ವಾದ ಅಂದ್ರೆ ಅದೊಂದು ದೊಡ್ಡ ದಂಧೆ ರೀತಿಯಲ್ಲಿ ಆಗ್ಬಿಟ್ಟಿದೆ ಅಂತ. ಒಂದಷ್ಟು ಜನ ಕೋಚಿಂಗ್ ತಗೊಳ್ಳೇಬೇಕು ಅನ್ನುವಂತ ಅನಿವಾರ್ಯ ಪರಿಸ್ಥಿತಿಯನ್ನ ಕೋಚಿಂಗ್ ಸೆಂಟರ್ಗಳೇ ಸೃಷ್ಟಿ ಮಾಡ್ಬಿಟ್ಟಿದ್ದಾವೆ ಅಂತ ಹೇಳಿ ಏನ್ ಅನ್ಸುತ್ತೆ? ಎಲ್ಲ ಅಂದ್ರೆ ನಾಯಿ ಕೊಡೆಗಳ ರೀತಿಯಲ್ಲಿ ಎಲ್ಲ ಕಡೆಗಳಲ್ಲೂ ಆಗ್ತಾ ಇದೆ. ಆ, ಬೇರೆ ಬೇರೆ ಸರ್ ಸಿಂಪಲ್, ನಾನು ಅವಾಗ್ಲೇ ಹೇಳಿದೆ ವಯಸ್ಸಲ್ಲಿ ಸ್ವಲ್ಪ ಚಿಕ್ಕವನೇ ಈ ಎಜುಕೇಶನ್ ಅಥವಾ ಲೈಕ್ ಡೊಮೈನ್ಗೆ ಆಲ್ಮೋಸ್ಟ್ 8 ರಿಂದ 10 ವರ್ಷ ಈ ಡೊಮೈನ್ ಅಲ್ಲಿ ಇದ್ದೀನಿ. ಪರವಾಗಿಲ್ಲ, ಬೇರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅವರು ಅಥವಾ ಲೈಕ್ ಕನ್ಸಲ್ಟೆನ್ಸಿ ಅವರು, ಕೋಚಿಂಗ್ ಸೆಂಟರ್ ಅವರು ನೆಗೆಟಿವ್ ಆಗಿ ನನ್ನ ಬಗ್ಗೆ ಕಮೆಂಟ್ ಹಾಕಿದ್ರು ಬೇಜಾರಿಲ್ಲ. ನಾನು ಆಲ್ವೇಸ್ ಲೈಕ್ ನಾನು ಪೇರೆಂಟ್ಸ್ ಪರವಾಗಿರ್ತೀನಿ. ನನ್ನ ಮುಂಚೆಯಿಂದ ನಾನು ತಿಳ್ಕೊಂಡ್ ಬಂದಿರೋದು ಪೇರೆಂಟ್ಸ್ ಪರವಾಗಿ ನಾನು ಮಾತಾಡ್ಬೇಕು ಅಂತ ಹೇಳ್ತೀನಿ. ನೀವು ಹೇಳದಂಗೆ MBBS ಆಗಿರ್ಬೋದು, ಈ ದಂಧೆ ತುಂಬಾ ದೊಡ್ಡ ಮಟ್ಟದ ದಂಧೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ MBBS ಮೊನ್ನೆ ಪೇಪರ್ ಲೀಕ್ ಆಯ್ತು, ನೀಟ್ ಪೇಪರ್. ಸರ್ 10,000 ರೂಪಾಯಿಗೆಲ್ಲ ಪೇಪರ್ ಲೀಕ್ ಆಗಿದೆ, ನಿಮಗೆ ಗೊತ್ತಿರ್ಬೋದು, ಕರೆಕ್ಟಾ? ಅಂದ್ರೆ ತುಂಬಾ ದೊಡ್ಡ ಮಟ್ಟದ ದಂಧೆ ಇದು. ನಿಮ್ಗೆ ನೀಟ್ ಎಕ್ಸಾಮ್ ಇವಾಗ ರಿಸಲ್ಟ್ ಬರುತ್ತೆ, ಆಲ್ಮೋಸ್ಟ್ ಜೂನ್ 15th ಅಥವಾ 20th ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾಗ ನೋಡಿ, 3-4 ಇನ್ಸ್ಟಿಟ್ಯೂಷನ್ ಇಂದ ಟಾಪ್ 1 ರ್ಯಾಂಕಿಂಗ್ ಯಾರು ಇರ್ತಾನೆ, AIR ಅಂತ ಕರಿತೀವಿ, ಆಲ್ ಇಂಡಿಯಾ ರ್ಯಾಂಕಿಂಗ್ ಅಂತ. ಆಲ್ ಇಂಡಿಯಾ ರ್ಯಾಂಕಿಂಗ್ ಅಲ್ಲಿ ಯಾರು ಹೆಸರು ಇರ್ತಾರೆ, ಉದಾಹರಣೆಗೆ ಸಂಜಯ್ ರಾಯ್ಕರ್ ಅಂತ ತಗೊಳ್ಳಿ ಸರ್. 4 ಇನ್ಸ್ಟಿಟ್ಯೂಷನ್ಸ್ ಅವರು ನನ್ನ ಹೆಸರನ್ನ ಹಾಕೊಂಡಿರ್ತಾರೆ. ನೀವು ಪೇಪರ್ ಆಡ್ ನ ನೋಡಿ, 4 ABCD 4 ಇನ್ಸ್ಟಿಟ್ಯೂಷನ್ಸ್ ಅವರು ಸಂಜಯ್ ರಾಯ್ಕರ್ ನಮ್ಮ ಕಡೆಯಿಂದನೇ ಓದಿ ಆಲ್ ಇಂಡಿಯಾ ರ್ಯಾಂಕಿಂಗ್ ತಗೊಂಡಿದ್ದಾನೆ ಅಂತ ಹಾಕೊಂತಾರೆ. ಅವ್ರು ಹಾಕೊಳ್ಳೋದು ತಪ್ಪಲ್ಲ. ಹೆಂಗೆ ಅಂತ ಹೇಳ್ತೀವಿ, ಇವನು 10th ಆದ್ಮೇಲೆ ಫಸ್ಟ್ PU ಸೆಕೆಂಡ್ PU ಲೈಕ್ ಒಂದು ಕಾಲೇಜಲ್ಲಿ ಓದಿರ್ತಾನೆ, A ಕಾಲೇಜಲ್ಲಿ ಓದಿರ್ತಾನೆ. ಸೆಕೆಂಡ್ PUC ನೀಟ್ ಸೀಟ್ ಸಿಗಲ್ಲ, ಲಾಂಗ್ ಟರ್ಮ್ ಹೋಗ್ತಾನೆ. ಆಗ B ಕಾಲೇಜಲ್ಲಿ ಲಾಂಗ್ ಟರ್ಮ್ ಕೋಚಿಂಗ್ ತಗೊಂತಾನೆ, ಆಗ್ಲೂ ಸಿಗಲ್ಲ. ಮತ್ತೊಂದ್ಸಲಿ ಲಾಂಗ್ ಟರ್ಮ್ ಹೋಗ್ತಾನೆ, ಆಗ ಅವನು C ಕಾಲೇಜಲ್ಲಿ ಲಾಂಗ್ ಟರ್ಮ್ ತಗೊಂಡಿರ್ತಾನೆ, ಆಗ ಅವನಿಗೆ ನೀಟ್ ಸೀಟ್ ಸಿಕ್ತು ಅನ್ಕೊಳ್ಳಿ. ಈಗ A ಕಾಲೇಜಲ್ಲಿ ಒಂದು PU ಓದಿರ್ತಾನೆ, ಅವರು ಅವ್ನ ಹೆಸರನ್ನ ಹಾಕೊಂತಾರೆ. B ಕಾಲೇಜಲ್ಲಿ 1 ವರ್ಷ ಓದಿರ್ತಾನಲ್ಲ, ಅವರು ಫಸ್ಟ್ ರ್ಯಾಂಕಿಂಗ್ ಅಲ್ಲಿ ಸಂಜಯ್ ರಾಯ್ಕರ್ ಆಲ್ ಇಂಡಿಯಾ ರ್ಯಾಂಕಿಂಗ್ ನನ್ನ ಕಡೆಯಿಂದನೇ ಓದಿರೋದಂತ ಹಾಕೊಂತಾರೆ. ಅಫ್ಕೋರ್ಸ್ C ಕಾಲೇಜರ್ ಅವನ ಕಡೆಯಿಂದನೇ ಓದಿ ಅಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿರ್ತಾನೆ, ಅವರು ಹಾಕೊಂತಾರೆ. ಇಲ್ಲೇ ಥಿಂಕ್ ಮಾಡಿ, ಒಂದು ಸ್ಟೂಡೆಂಟ್ ನ ನೀವ್ ಎಲ್ಲಾ ಕಡೆ ಹಾಕೊಂತಾರೆ ಅಂದ್ರೆ ಅವನು ಪ್ರಮೋಷನ್ ಮೆಟೀರಿಯಲ್. ಕರೆಕ್ಟ್, ಪ್ರಮೋಷನ್ ಮೆಟೀರಿಯಲ್. ಸೊ ಆ ಹುಡುಗನ ರ್ಯಾಂಕ್ ನ ಹಿಡ್ಕೊಂಡು ನೀವು ಪ್ರಮೋಷನ್ ಮಾಡ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ನಾನು ಮಾತಾಡಿದಾಗ ಅಫ್ಕೋರ್ಸ್ ಇದು ಒಂದು ಕಾಂಟ್ರವರ್ಷಿಯಲ್ ಟಾಕ್ ಆಗ್ಬೋದು, ಬಟ್ ಇವೊಂದು ನನಗೆ ಲೈಕ್ ಫ್ಯಾಕ್ಟ್, ಅದು ನನಗೇನು ಬೇಜಾರಿಲ್ಲ. ನೀವು ನನಗೆ ಲೈಕ್ ಪೇರೆಂಟ್ಸ್ ಗಳು ಅಥವಾ ಯಾರೇ ಏನ್ ಹೇಳಿದ್ರು ನಾನು ಅದಕ್ಕೆ ಏನ್ ತಲೆ ಕೆಡ್ಸ್ಕೊಳ್ಳಲ್ಲ. ಫ್ಯಾಕ್ಟ್ ನಾನು ನಿಮ್ಗೆ ಹೇಳ್ತಿರೋದು, ನಿಮ್ಗೂ ಗೊತ್ತಿರುತ್ತೆ. ನೀಟ್ ರಿಸಲ್ಟ್ ಬಂದಾಗ ನೀವು ಪೇಪರ್ ನೋಡಿ, ಪ್ರಜಾವಾಣಿ ತೆಗಿರಿ ಅಥವಾ ಡೆಕ್ಕನ್ ಹೆರಾಲ್ಡ್ ತೆಗಿರಿ, ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಫ್ರಂಟ್ ಪೇಜ್ ಅಲ್ಲೇ ಆಡ್ ಬಂದಿರುತ್ತೆ. ಒಂದು ದೊಡ್ಡ ಹುಡುಗನ್ ಹಾಕ್ಬಿಟ್ಟು 1 ಅಂತ ಹಾಕ್ತಾರೆ, AIR ಆಲ್ ಇಂಡಿಯಾ ರ್ಯಾಂಕಿಂಗ್ ಪಕ್ಕದಲ್ಲಿ ಚಿಕ್ಕದಾಗಿ ಸ್ಟಾರ್ ಮಾರ್ಕ್ ಹಾಕಿರ್ತಾರೆ. ಆ ಸ್ಟಾರ್ ಮಾರ್ಕ್ ನ ನೀವಾಗಿರ್ಬೋದು, ನಾನು ಆ ಡೊಮೈನ್ ಇರೋದ್ರಿಂದ ಅಬ್ಸರ್ವ್ ಮಾಡ್ತೀನಿ, ಪೇರೆಂಟ್ಸ್ ಯಾರು ಅಬ್ಸರ್ವ್ ಮಾಡಲ್ಲ. ಆ ಸ್ಟಾರ್ ಮಾರ್ಕ್ ಏನು ಸೂಚಿಸುತ್ತೆ ಅಂದ್ರೆ ಕಂಡೀಷನ್ ಸಪ್ಲೈ ಅಂತ ನಾವು ನೋಡಿದೀವಲ್ಲ, ಆ ಸ್ಟಾರ್ ಮಾರ್ಕ್ ಇರುತ್ತೆ. ಆ ಸ್ಟಾರ್ ಮಾರ್ಕ್ ಏನು ಅಂದ್ರೆ ಇವನು ನಮ್ಮಲ್ಲಿ 1 ವರ್ಷ ಮಾತ್ರ ಲಾಂಗ್ ಟರ್ಮ್ ತಗೊಂಡಿರೋದು, ಫಸ್ಟ್ PU ಸೆಕೆಂಡ್ PU ಬೇರೆ ಕಡೆ ಓದಿದ್ದ. ಆ ಸ್ಟಾರ್ ಮಾರ್ಕ್ ನ ನಮ್ ಜನ ಅಬ್ಸರ್ವ್ ಮಾಡಲ್ಲ, ಗೊತ್ತಾಗಲ್ಲ. ಈ ಕಾಲೇಜಲ್ಲಿ ಓದಿದಾನೆ ಸಂಜಯ್ ರಾಯ್ಕರ್ ಟಾಪ್, ನಮ್ಮ ಮಕ್ಕಳನ್ನ ಅಲ್ಲಿ ಹಾಕ್ಬಿಡೋಣ. ಸರ್ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಅವಾಗ್ಲೇ ಹೇಳಿದೆ, ಒಬ್ರು ಪೊಲಿಟಿಷಿಯನ್ ಅವ್ರದೇ ಇನ್ಸ್ಟಿಟ್ಯೂಷನ್ ಲಾಂಗ್ ಟರ್ಮ್ ಅಲ್ಲಿ 4,000 ರಿಂದ 5,000 ಜನ ಲೈಕ್ ಸ್ಟೂಡೆಂಟ್ಸ್ ಇರ್ತಾರೆ. ಆ 5,000 ಜನದಲ್ಲಿ 200 ರಿಂದ 300 ಜನ ಮೆಡಿಕಲ್ ಸೀಟ್ ತೆಗಿತಾರೆ. ಅದು ದೊಡ್ಡ ವಿಷಯ ಅಲ್ಲ ಸರ್. 5,000 ಜನದಲ್ಲಿ ನೀವು 100 ಜನ 200 ಜನ ಸ್ಕೋರ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಬಟ್ ಕಾಂಪಿಟೇಷನ್ ಹಂಗೆ ಇದೆ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ನಾನು ಹೇಳಿದ್ನಲ್ಲ, ಒಂದು ಸಪರೇಟ್ ಇದಕ್ಕಂತಾನೆ ನಾವು ಒಂದು ಟಾಪಿಕ್ ನ ಇಡ್ತಾ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿಗೆ ಇದನ್ನ ಮುಗಿಸ್ತೀನಿ. ಓಕೆ, ನಾವು ಒಂದು ಕೊನೆದಾಗ ಕೇಳಿ ನಾನು ಮುಂದೆ, ನನಗೆ ಪರ್ಸನಲ್ ಆಗಿ ಕುತೂಹಲ ಇರೋದು, ಕೋಚ್ ಒಂದು ಒಳ್ಳೆ ಟಾಪ್ ಇದ್ರಲ್ಲಿ ನಾನು ಕೋಚಿಂಗ್ ತಗೊಳ್ಬೇಕು ಅಂದ್ರೆ ಎಷ್ಟು ಖರ್ಚು ಮಾಡೋ ಪರಿಸ್ಥಿತಿ ಬರುತ್ತೆ, ಎಷ್ಟು ಖರ್ಚಾಗುತ್ತೆ ಸರ್? ಟಾಪ್ ಇನ್ಸ್ಟಿಟ್ಯೂಷನ್ ಅಂತ ಬಂದ್ರೆ ಲೈಕ್ ನಿಮಗೆ ಕೋಟಾ ಫ್ಯಾಕ್ಟರಿ ಅಂತ ಕರಿತೀವಿ. ಆ ಬೇಸ್ ಮೇಲೆ ಮೂವಿನೂ ಬಂದಿದೆ, ಕೋಟಾ ಅಂತ, ಒಂದು ಗೊತ್ತಿರುತ್ತೆ ರಾಜಸ್ಥಾನಲ್ಲಿ. ನೀವು ಒಂದ್ಸಲಿ ಹೋಗಿ ಬನ್ನಿ. ನಾನು ಮತ್ತೆ ಲೈಕ್ ನಮ್ಮ ಮೆಡಿಕಾಮ್ ಲೈಕ್ ರಾಜಶೇಖರ್ ಸರ್ ಆಗಿರ್ಬೋದು, ಪ್ರಜ್ವಲ್ ಸರ್ ಎಲ್ಲ ಹೋಗಿದ್ವಿ. ಸರ್ ನೀವು ನಂಬಲ್ಲ, ಕೋಟಾಗ್ ಹೋಗಿ ಟ್ರೈನ್ ಇಂದ ಇಳಿರಿ, ಇಳಿತಿದ್ದಂಗೆ ಆಟೋದವ್ರು ಬರ್ತಾರೆ ನಿಮ್ಮ ಹತ್ರ. ಸೊ ಈಗ ನಾವು ಮಂತ್ರಾಲಯಗೆಲ್ಲ ಹೋದಾಗ ಮಂತ್ರಾಲಯ ರೋಡಲ್ಲಿ ಇಳಿತೀವಿ, ಎಲ್ಲರೂ ಬರ್ತಾರೆ ಆಟೋದವರು, ಬನ್ನಿ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ. ಅದೇ ತರ ಕೋಟಾದಲ್ಲಿ ಎಲ್ಲಾ ಆಟೋದನು ಬರ್ತಾನೆ ನಿಮ್ಮ ಹತ್ರ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ. ನಿಮ್ಗೆ ಏನು ಗೊತ್ತಿರಲ್ಲ, ಯಾವ್ದೋ ಒಂದು ಆಟೋ ಹತ್ತುತ್ತೀರಾ, ಕರ್ಕೊಂಡೋಗ ಅವನೊಂದು ಇನ್ಸ್ಟಿಟ್ಯೂಷನ್ ಹತ್ರ ಬಿಡ್ತಾನೆ. ಆ ಇನ್ಸ್ಟಿಟ್ಯೂಷನ್ ಅಲ್ಲಿ ನೀವೇನಾರ ಅಡ್ಮಿಷನ್ ತಗೊಂಡ್ರೆ ಆ ಆಟೋದೊಂದು 5,000 ರೂಪಾಯಿ ಸ್ಪಾಟ್ ಕಮಿಷನ್. ಚಿಕ್ಕದಂದೆ, ಅಲ್ಲಿಂದಾನೆ ಶುರು. 5,000 ರೂಪಾಯಿ ದುಡಿತಾನೆ ಆಟೋದನ್ನು. ದಿನಕ್ಕೆ ಒಂದು 5 ಜನ ಕರ್ಕೊಂಡು ಹೋದ್ರೆ 25,000. ಇಲ್ಲಿ ಯಾರು ನಾವು ದುಡಿಯಲ್ಲ ದಿನಕ್ಕೆ. ಸೊ ಇದು ಚಿಕ್ಕ ಲೆವೆಲ್ ಇಂದ ದಂಧೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಜನ ಕೋಟಾಗೆ ಹೋಗ್ತಾರೆ ಅಂದ್ರೆ, ಕೋಟಾ ಅನ್ನೋದು ಒಂದು ದೊಡ್ಡ ಮಟ್ಟದ ಒಂದು ಕೋಟಾ ಫ್ಯಾಕ್ಟರಿ ಅಂತಾನೆ ಕರಿಬಹುದು. ಅಲ್ಲಿ ನೀಟ್ ಆಗಿರ್ಬೋದು, IIT ಆಗಿರ್ಬೋದು, ಸಾಕಷ್ಟು ಎಕ್ಸಾಮ್ ಗಳಿಗೆ ತಯಾರಿ ಆಗಿರುತ್ತೆ. ಜೊತೆಗೆ ದೊಡ್ಡ ದೊಡ್ಡ ಸಂಸ್ಥೆಗಳು ಹುಟ್ಟದಂತ ಊರು. ಅಂದ್ರೆ ಲೈಕ್ ಅಲ್ಲಿಂದನೇ ಏನು ಚಿಗುರು ಹೊಡೆದು ಇವತ್ತು ಆಲ್ಮೋಸ್ಟ್ ಇಂಡಿಯಾದಲ್ಲಿ ಅವರು ಬ್ರಾಂಚಸ್ ನ ಮಾಡಿದ್ದಾರೆ. ಬಟ್ ಎಲ್ರದ್ದು ಮೇನ್ ಬ್ರಾಂಚ್ ಬಂದು ಕೋಟಾನೆ. ಅಲ್ಲಿ ನೀವು ಹೋಗ್ಬಿಟ್ರೆ ಸರ್, ಒಂದು ಸಲ ಕೋಟಾ ವಿಸಿಟ್ ಮಾಡಿ, ನನ್ಗೋಸ್ಕರ ಆದ್ರೂ ನೀವು ಒಂದ್ಸಲಿ ಹೋದ್ರೆ ನೀವೇ ಬಂದು ಹೇಳ್ತೀರಾ, ಆ ರೋಡ್ ಪೂರ್ತಿ ನಿಮ್ಗೆ ಇನ್ಸ್ಟಿಟ್ಯೂಷನ್ಸ್ಗಳು. ಎಲ್ಲಾ ಕಡೆ ನೀವೊಂದು ರೋಡ್ ಅಲ್ಲಿ ಬ್ಯಾನರ್ ಹಾಕಿರ್ತಾರೆ, ಅಲ್ಲಿ ಲೈಕ್ ಇರುತ್ತೆ ರಾಜಶೇಖರ್ ಅಂತ ಫಸ್ಟ್ ರ್ಯಾಂಕಿಂಗ್. ಆಪೋಸಿಟ್ ನೋಡ್ರೆ ಆ ಬ್ಯಾನರ್ ಅಲ್ಲ ಅವ್ನ್ ಫೋಟೋನೇ ಹಾಕಿರ್ತಾರೆ. ಸೊ ನಿಮಗೆ ಗೊಂದಲ ಎಲ್ಲ ಹೋಗ್ಬೇಕು ಅಂತ.
ಒಂದು ಸಲ ನೀವು ಒಂದ್ ಯಾವ್ದೋ ಒಂದು ಎಂಕ್ವೈರಿಗೆ ಹೋದ್ರಿ ಅಂದ್ರೆ ನೀವು ಅಡ್ಮಿಷನ್ ಆಗೇ ಆಚೆ ಬರೋದು, ಆ ಮಟ್ಟಿಗೆ ಪ್ರಮೋಷನ್ ಅಲ್ಲ ಮಾಡ್ತಾರೆ. ಇತ್ತೀಚೆಗೆ ಬಹಳ ದೊಡ್ಡ ಗಲಾಟೆನೇ ಆಯ್ತಲ್ಲ, ಬಹಳ ಫೇಮಸ್ ಇರೋರು ಅವರು ರೆಸ್ಟೋರೆಂಟ್ ಪ್ರಸ್ತಾಪ ಮಾಡಲ್ಲ, ಅವರು ಅವ್ರ ಅಪೋಸಿಟ್ ನವ್ರದ್ದು ಆಗಿ ಬಹಳ ನಮ್ಮವ್ರು ಅವ್ರು ಹಾಕೊಂಡಿದ್ರು, ನಮ್ಮವ್ರು ಇವ್ರು ಹಾಕೊಂಡಿದ್ರು ಅನ್ನೋ ರೀತಿಲಿ. ಓಕೆ, ನಾನು ಅದನ್ನ ಇಲ್ಲಿಗೆ ಬಿಡ್ತೀನಿ. ನಾನು ಅಂದ್ರೆ ನನಗೆ ಮತ್ತೊಂದು ಕ್ಯೂರಿಯಾಸಿಟಿ ಕಾರಣ ಕೇಳ್ತೀನಿ. ಅಂದ್ರೆ ಇತ್ತೀಚೆಗೆ ಮಕ್ಕಳನ್ನ ಡಾಕ್ಟರ್ ಮಾಡ್ಬೇಕು ಅನ್ನುವಂತ ಆಸೆ ಪಡುವಂತ ಪೋಷಕರ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಥವಾ ಹೇಗೆ, ಅಥವಾ ಹೇಗಿದೆ ಅಂದ್ರೆ ನೀವು ನೋಡ್ದಂಗೆ ತುಂಬಾ ಜನ ಆ ಕನಸು ಕಾಣ್ತಿದಾರ, ಸರ್ ಅಥವಾ ಹಿಂದೆ ಹೋಲಿಸ್ಕೊಂಡು ಸ್ವಲ್ಪ ಕಡಿಮೆ ಆಗಿದೆಯಾ ಹೇಗೆ? ಇಲ್ಲ ಇಲ್ಲ, ಕಮ್ಮಿ ಅಂತೂ ಆಗಿಲ್ಲ ದೇವರನೇ, ಯಾಕಂದ್ರೆ ಜಾಸ್ತಿನೇ ಆಗ್ತಾ ಹೋಗ್ತಿದೆ. ಯಾಕಂದ್ರೆ ಇಂಜಿನಿಯರಿಂಗ್ ಡಿಮ್ಯಾಂಡ್ ಸ್ವಲ್ಪ ಕಮ್ಮಿ ಆಗ್ತಿದೆ. ವೈ ಬಿಕಾಸ್ ನೀವೇ ನೋಡಿದ್ರಿ ಎಲ್ಲಾ ಕಡೆ AI ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಎಲ್ಲರನ್ನೂ ಕೆಲಸದಿಂದ ತೆಗೆದಾಕ್ತಿದ್ರು, ಒರಾಕಲ್ ಅದು ಇದು ಅಂತ ಏನಾಗ್ಬಿಟ್ಟಿದೆ ಜನರ ಮೈಂಡ್ ಸೆಟ್ ಅಲ್ಲಿ. ಟೆಕ್ನಿಕಲಿ ಇವನು ಹೋದ್ರೆ ಇಂಜಿನಿಯರಿಂಗು ಅಥವಾ ಲೈಕ್ BCA ಅಥವಾ ಬೇರೆ ಫೀಲ್ಡ್ ಹೋದ್ರೆ ಗ್ಯಾರಂಟಿ ಇಲ್ಲ, ಜಾಬ್ ಗ್ಯಾರಂಟಿ ಅನ್ನೋದು ಕಷ್ಟ ಆಗುತ್ತೆ, ಯಾವಾಗಾರ ತೆಗಿಬಹುದು. ಡಾಕ್ಟರ್ ಹಂಗಲ್ಲ. ನಿಮ್ಗೆ ಒಂದು ಗೊತ್ತಿರ್ಲಿ, ನಮ್ಮ ಭಾರತದಲ್ಲಿ ಯಾವ್ದಾರ ಒಂದು ಡಿಗ್ರಿ ಮಾಡಿದಾಗ ನಿನಗೆ ಮಿನಿಮಮ್ ಸ್ಯಾಲರಿ ಫಿಕ್ಸ್ ಅಂತ ಇರೋದು ಡಾಕ್ಟರ್ಗೆ ಒಂದೇ. ಹೌದು. ಬೇರೆ ಯಾವುದೇ ನೀವು ಕೋರ್ಸ್ ನ ತಗೊಂಡ್ರು ನಿಮಗೆ ಗ್ಯಾರಂಟಿ ಇಲ್ಲ ಕೆಲಸ ಸಿಗೋದು. Okay. ಡಾಕ್ಟರ್ ಹಂಗಲ್ಲ, ಮಿನಿಮಮ್ ಗ್ಯಾರಂಟಿ ಸ್ಯಾಲರಿ ಇರೋ ಅಂತ ಏಕೈಕ ಡಿಗ್ರಿ ನಮ್ಮ ಭಾರತದಲ್ಲಿ ದಟ್ಸ್ Okay. MBBS. ನೀವು ಮುಗಿಸ್ಕೊಂಡೆ ಅಂದ್ರೆ ಮಿನಿಮಮ್ ಸ್ಯಾಲರಿ MBBS ಆದ್ಮೇಲೆ ನಿಮ್ಮ ಕ್ಲಿನಿಕ್ ಹಿಡ್ಕೊಂಡ್ರು ಆಲ್ಮೋಸ್ಟ್ ಲೈಕ್ 40,000 to 50,000 ಮಿನಿಮಮ್ ಅಮೌಂಟ್ ನೀವು ದುಡಿತೀರಾ. ಆದ ಕಾರಣ ಜನರು ಏನಾಗ್ಬಿಡಿದೆ ಇವತ್ತು MBBS ಕಡೆ ಸಾಕಷ್ಟು ಒಲವನ್ನ ತೋರಿಸ್ತಾ ಹೋಗ್ತಿದ್ದಾರೆ. ಸೊ ಲೈಕ್ 2 years ಬ್ಯಾಕ್ ಅರೌಂಡ್ 26 lakh ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ರು. ಈ ವರ್ಷ 23 ಲಕ್ಷ ಜನ ಅಪಿಯರ್ ಆದ್ರು. ಸೊ ಅದನ್ನ ನೋಡ್ತಾ ಹೋದ್ರೆ ಸಂಖ್ಯೆ ಆಲ್ಮೋಸ್ಟ್ ಲೈಕ್ ಮೋರ್ ದನ್ 20 lakhs ಇದ್ದೇ ಇದೆ ನಮ್ಮ ಭಾರತದಲ್ಲಿ ನೀಟ್ ಬರೆಯೋರ್ ಸಂಖ್ಯೆ. ಜೊತೆಗೆ ಒಂದು ಗೊತ್ತಿರ್ಲಿ, ನೀಟ್ ಬರೆಯೋರೆಲ್ಲ ಡಾಕ್ಟರ್ ಆಗ್ಬೇಕಂತ ಬರೆಯಲ್ಲ, ನೋಡೋಣ ಒಂದು ಟ್ರೈ ಕೊಡೋಣ ಅನ್ನೋ ಉದ್ದೇಶದಿಂದನೂ ಬರೀತಾರೆ. ಜೊತೆಗೆ ನೀಟ್ ತುಂಬಾ ಜನಕ್ಕೆ ಗೊತ್ತಿರಲ್ಲ, ನೀಟ್ ಇಟ್ಸ್ ನಾಟ್ ಓನ್ಲಿ ಫಾರ್ MBBS ಮಾತ್ರ ನೀಟ್ ಅಲ್ಲ. MBBS ಬಿಟ್ಟು ಕೂಡ ನೀವು BDS ಹೋಗ್ಬೋದು, ಸಾಕಷ್ಟು ಕೋರ್ಸ್ಗಳ ನಿಮ್ಗೆ ನೀಟ್ ಮುಖಾಂತರ ಹೋಗ್ಬೋದು. ಆದ ಕಾರಣ ಅವ್ರು ನೀಟ್ ಬರೀತಾರೆ. ಓಕೆ, ನನಗೆ ಇಲ್ಲಿವರೆಗೆ ಎಲ್ಲವೂ ಅರ್ಥ ಆಯ್ತು, ಒಂದ್ ಹಂತ ಕಾಳಾಗ್ಲೇ ಎಲ್ಲವೂ ಕೂಡ ಗೊತ್ತಾಯ್ತು ನನಗೆ. ಈಗ ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತೀನಿ ನಾನು. ನೀವು ಹೇಳ್ತಾ ಇದ್ರಿ ನಮ್ಮಲ್ಲಿರುವಂತ ಸವಾಲ್ಗಳೇನು, ಯಾವ ರ್ಯಾಂಕ್ ಬರಬೇಕು, ಎಷ್ಟು ಮಾರ್ಕ್ಸ್ ಬರಬೇಕು ಅಂತ ಹೇಳಿ. ಓಕೆ, ನನಗೀಗ ಭಾರತದಲ್ಲಿ ನನ್ನ ಮಾರ್ಕ್ಸ್ಗೆ ತಕ್ಕ ಹಾಗೆ ಮಾಡಕ್ ಸಾಧ್ಯ ಆಗಿಲ್ಲ ಅಂದಾಗ ನೀವು ಹೇಳ್ತಾ ಇದ್ರು ವಿದೇಶದಲ್ಲಿ ಅವಕಾಶ ಇದೆ ಎನ್ನುವ ರೀತಿಯಲ್ಲಿ. ಈಗ ಅಲ್ಲಿಗೆ ಜಂಪ್ ಮಾಡೋಣ, ಅಲ್ಲಿಗೆ ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ನಾನು ಈಗ ವಿದೇಶದಲ್ಲಿ MBBS ಮಾಡಬೇಕು ಅಂದ್ರೂ ಕೂಡ ಕನಿಷ್ಠ ನನ್ನ ಮಾರ್ಕ್ಸ್ ಎಷ್ಟು ಬರಬೇಕು, ಆ ಪ್ರೋಸೆಸ್ ಹೇಗೆ ಅಂತ? ಸರ್ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಫಸ್ಟ್ ಥಿಂಗ್ ನಿಮಗೆ ಗೊತ್ತಿರಲಿ, ಡಾಕ್ಟರ್ ಅನ್ನೋದು ಒಂದು ದೊಡ್ಡ ಮಟ್ಟದ ಒಂದು ಸವಾಲು. ಓಕೆ, ಒಂದು ಹೆಂಗೆ ಅಂದ್ರೆ ಲೈಕ್ ಹೇಳಿದ್ನಲ್ಲ, ರಾಮ ವನವಾಸಂಗ್ ಹೋದಂಗೆ ಒಂದು ದೊಡ್ಡ ಮಟ್ಟದ ಸವಾಲು. ಯಾರೋ ಒಬ್ರು ಮನೆಯಲ್ಲಿ ಡಾಕ್ಟರ್ ಆಗು ಅಂತ ಹೇಳಿದ್ರು, ರಿಲೇಟಿವ್ಸ್ ಎಲ್ಲ ಆಗು ಅಂತ ಹೇಳಿದ್ರು ಅನ್ನೋ ಕಾರಣಕ್ಕೆ ಯಾರು ಈ ಫೀಲ್ಡ್ಗೆ ಬರಕ್ ಹೋಗ್ಬಿಡಿ. ನಿಮ್ಮಲ್ಲಿ ಚಿಕ್ಕ ವಯಸ್ಸಿಂದನೋ ಪ್ಯಾಷನ್ ಇದೆ, ನಾನ್ ಡಾಕ್ಟರ್ ಆಗ್ಬೇಕು, ನಾನ್ ಸೊಸೈಟಿಗೆ ಏನೋ ಒಂದು ಮಾಡ್ಬೇಕು ಅನ್ನೋ ಪ್ಯಾಷನ್ ನಿಮ್ಮಲ್ಲಿ ಇತ್ತು ಅಂದ್ರೆ ನೀವು ಡಾಕ್ಟರ್ ಫೀಲ್ಡ್ ಬನ್ನಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸರ್ ಇದು ತುಂಬಾ ಲೆಂತಿ ಪ್ರೊಸೆಸ್. ಥಿಂಕ್ ಮಾಡಿ, 5.5 ವರ್ಷ MBBS, ಜೊತೆಗೆ MBBS ಆದ್ಮೇಲೆ ಬರೀ MBBS ಯಾರು ಮುಗಿಸಲ್ಲ, 3 years ಆಫ್ PG, ಕರೆಕ್ಟ್, ಜೊತೆಗೆ 2 years ಆಫ್ ಸೂಪರ್ ಸ್ಪೆಷಾಲಿಟಿ SS. 5.5 ವರ್ಷ MBBS, 3 ವರ್ಷ PG, 2 ವರ್ಷ SS. ಆಲ್ಮೋಸ್ಟ್ ನಿಮ್ಗೆ 5.5 + 3 + 2 ಎಷ್ಟಾಯ್ತು? ಆಲ್ಮೋಸ್ಟ್ ಲೈಕ್ 10 to 11 years ಆಯ್ತು. ಅದು ಎಲ್ಲವೂ ಫಸ್ಟ್ ಅಟೆಂಪ್ಟ್ ಅಲ್ಲೇ ಆಗ್ತಾ ಬಂದ್ರೆ. MBBS ಆದ್ಮೇಲೆ ನಿಮ್ಗೆ ಫಸ್ಟ್ ಅಟೆಂಪ್ಟ್ ಅಲ್ಲೇ PG ಬರ್ದಾಗ ನೀಟ್ PG ಟಫೆಸ್ಟ್ ಎಕ್ಸಾಮ್. ಫಸ್ಟ್ ಅಟೆಂಪ್ಟ್ ಅಲ್ಲೇ ಚಾನ್ಸ್ ಸಿಗಲ್ಲ, ಅಲ್ಲಿ 1 ವರ್ಷ ಇನ್ನೊಂದು ನೀಟ್ PG ಬರಿತಾ ಹೋಗ್ತೀರಾ. ನಮ್ಮ ಲೈಫ್ ನ ಪ್ರೈಮ್ ಏಜ್ ಪೂರ್ತಿಯಲ್ಲಿ. ಎಕ್ಸಾಕ್ಟ್ಲಿ ಸರ್. ನೀವು ದುಡಿಯಕ್ ಬರೋದೇ ಡಾಕ್ಟರ್ ಫೀಲ್ಡ್ ಅಲ್ಲಿ, ನಾನು ನೀಟ್ ಮಾಡಿ PG ಮಾಡಿ ಬರ್ತೀನಿ ಅಂದ್ರೆ ಒಂದು 30 to 31 years ಅಲ್ಲಿ ನೀವು ದುಡಿಯಕ್ ಬರ್ತೀರಾ. ಕರೆಕ್ಟ್. ಸೊ ನೀಟ್ ಈಗ ಹೇಳಿದೆ ಹೆಂಗೆ ಟಫೆಸ್ಟ್ ಎಕ್ಸಾಮು ಹೆಂಗಿರುತ್ತೆ ಅಂತ. ಸೊ ಆದ ಕಾರಣ ಡಾಕ್ಟರ್ ಅನ್ನೋ ಫೀಲ್ಡ್ ನ ಆಯ್ಕೆ ಮಾಡ್ಕೊಳ್ಳೋ ಮುಂಚೆ ನಿಮ್ಮಲ್ಲಿ ಒಂದು ಪ್ಯಾಷನ್ ಇರಬೇಕು. ಸೊ ನಾನು ಚಿಕ್ಕ ವಯಸ್ಸಿಂದನೂ ಡಾಕ್ಟರ್ ಆಗ್ಬೇಕಂತ ಆಸೆ ಇಟ್ಟಿದ್ದೀನಿ ಸರ್. ಅದೇನೇ ಆಗ್ಲಿ, ಎಷ್ಟೇ ಸವಾಲಾಗ್ಲಿ, ನಾನು ಡಾಕ್ಟರ್ ಆಗ್ತೀನಿ. ಈ ಫೀಲ್ಡ್ಗೆ ಬನ್ನಿ. ಏನೇ ಕಾಂಪಿಟೇಷನ್ ಇದ್ರು, ಎಷ್ಟೇ ಚಾಲೆಂಜಸ್ ಇದ್ರು ನಾನು ಫೇಸ್ ಮಾಡ್ತೀನಿ. ನಾನು ಡಾಕ್ಟರ್ ಆಗ್ಲೇಬೇಕು, ವಾಪಸ್ ನಾನು ಊರಿಗೆ ಹೋಗ್ಲೇಬೇಕು, ನನ್ನ ಊರಲ್ಲಿರೋ ಹಳ್ಳಿಲಿರೋ ಜನರನ್ನ ಸೇವೆ ನಾನು ಮಾಡ್ಲೇಬೇಕು ಅನ್ನೋ ಒಂದು ಸೋಷಿಯಲ್ ಕನ್ಸರ್ನ್ ಅಥವಾ ಒಂದು ನಿಮ್ಮಲ್ಲಿ ಒಂದು ಚಾಲೆಂಜ್ ಇತ್ತು ಅಂದ್ರೆ 101% ನೀವು ಡಾಕ್ಟರ್ ಆಗ್ಬೋದು. ಅದಕ್ಕೆ ಸಪೋರ್ಟ್ ನಾವು ಮಾಡ್ತೀವಿ ಫಸ್ಟ್ ಥಿಂಗ್. ಸೊ ಸೀಟ್ಸ್ ಅಂತ ಹೇಳ್ತಾ ಬಂದ್ರೆ ನಾನು ಅವಾಗಲೇ ಹೇಳಿದೆ 1,20,000. ಇವಾಗ ಇಂಡಿಯಾ ಬಗ್ಗೆ ಬಿಟ್ಬಿಡೋಣ, ನಾವಿಲ್ಲಿ ಇರೋದು ಬೆಂಗಳೂರಲ್ಲಿ. ಕರ್ನಾಟಕದ ಬಗ್ಗೆ ಮಾತಾಡೋಣ. ಸೊ ಕರ್ನಾಟಕ ಅಂತ ಬಂದ್ರೆ ಆಲ್ಮೋಸ್ಟ್ ನಿಮ್ಗೆ 14,000 ಮೆಡಿಕಲ್ ಸೀಟ್ಸ್ ಇರೋದು ಅಷ್ಟೇ. ಮೋರ್ ದನ್ 14,200 to 14,300 ಮೆಡಿಕಲ್ ಸೀಟ್ಸ್ ಇದೆ. ಎಷ್ಟು ಬರೀತಾರೆ ಇಲ್ಲಿ ನಮ್ಮ ಕರ್ನಾಟಕ? ಸರ್ ಆಲ್ಮೋಸ್ಟ್ ನಿಮ್ಗೆ 2.5 to 3 lakh ಸ್ಟೂಡೆಂಟ್ಸ್ ಬರೀತಾರೆ. ಓಕೆ, 3 ಲಕ್ಷದವರೆಗೂ, 2.5 3 ಲಕ್ಷದವರೆಗೂ ಬರೀತಾರೆ. ಇರೋ ಸೀಟ್ಸ್ ಎಷ್ಟು? ಬರೀ 14,000. ಆ 14,000 ಅಲ್ಲಿ ಕೇವಲ 4.5 to 5,000 ಮಾತ್ರ ಗೌರ್ಮೆಂಟ್ ಸೀಟ್ಸ್. ಮಿಕ್ಕಿರೋ 8-9,000 ಪ್ರೈವೇಟ್ ಸೀಟ್ಸ್ ಸರ್. ಆ ಗೌರ್ಮೆಂಟ್ ಸೀಟ್ ಸಿಗ್ಬೇಕು ಅಂದ್ರೆ ನಿಮ್ ಮಾರ್ಕ್ಸ್ ಎಷ್ಟಿರ್ಬೇಕು? ಅವಾಗ್ಲೇನೆ ಹೇಳಿದೆ, ನೀವು ಜನರಲ್ ಮೆರಿಟ್ ಬರ್ತೀರಾ ಅಂದ್ರೆ ಮೋರ್ ದನ್ 500-550 ಮೇಲೆ ಡಿಪೆಂಡ್ಸ್ ಆನ್ ಲೈಕ್ ಪೇಪರ್ ಲೆವೆಲ್. ಈ ವರ್ಷ ಟಫ್ ಇರೋದ್ರಿಂದ ಕಟ್ ಆಫ್ ಕಮ್ಮಿ ಇರ್ಬೋದು, ಗೊತ್ತಿಲ್ಲ. ಇಷ್ಟು ಸ್ಕೋರ್ ಮಾಡ್ಲೇಬೇಕಾಗತ್ತೆ ನೀವು. ಅರ್ಥ ಆಗ್ತಿದೆ? ಇದು ಒಂದು ಲೈಕ್ ಅಂಕಿ ಅಂಶ ಹೆಂಗೆ ವರ್ಕ್ ಆಗುತ್ತೆ ಅಂತ. ಜೊತೆಗೆ ಡೀಮ್ಡ್ ಯೂನಿವರ್ಸಿಟೀಸ್ ಅಂತಾನು ಬರುತ್ತೆ. ಡೀಮ್ಡ್ ಯೂನಿವರ್ಸಿಟೀಸ್ ಅಂದ್ರೆ
ಯೂನಿವರ್ಸಿಟೀಸ್ ಅಂದ್ರೆ ಲೈಕ್ ಈಗ ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಎಲ್ಲ ರಾಜೀವ್ ಗಾಂಧಿ ಮೆಡಿಕಲ್ ಯೂನಿವರ್ಸಿಟಿ ಅಂಡರ್ ಅಲ್ಲಿ ಬರುತ್ತೆ. ಓಕೆ ಬಟ್ ಡೀಮ್ಡ್ ಯೂನಿವರ್ಸಿಟೀಸ್ ಅವ್ರದೇ ಆದಂತ ಒಂದು ಲೈಕ್ ಅಟಾನಮಸ್ ತರ ಅವ್ರದೇ ಆದಂತ ಲೈಕ್ ಸಿಲೆಬಸ್ ಇರುತ್ತೆ, ಎಲ್ಲ ಅವ್ರದೇ ಆದಂತ ಎಕ್ಸಾಮ್ಸ್ ಇರುತ್ತೆ. ಸೊ ಡೀಮ್ಡ್ ಯೂನಿವರ್ಸಿಟೀಸ್ ಅಂತ ಬಂದಾಗ್ಲೂ ಫೀಸ್ ನಿಮ್ಗೆ ಅರೌಂಡ್ 1 ವರೆಗೂ ಹೋಗುತ್ತೆ. ಓಕೆ ಸೊ ಇದೊಂದು ನಿಮಗೆ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರ್ಲಿ ಅನ್ನೋ ಕಾರಣಕ್ಕೆ ನಾನು ಹೇಳಿ. ಅಲ್ಲ, ನನಗೆ ಫಾರಿನ್ ಹೋಗ್ಬೇಕಂದ್ರೆ ಮಾರ್ಕ್ಸ್ ಅದೇ ಹೇಗೆ ಸರ್? ಸಿಂಪಲ್, ಫಾರಿನ್ ಹೋಗ್ಬೇಕು ಅಂದ್ರೆ ನೀವು ಕ್ವಾಲಿಫೈ ಆದ್ರೆ ಸಾಕು. 720 ಮಾರ್ಕ್ಸ್ ಗೆ ಕ್ವಾಲಿಫೈ ಅಂತ ಒಂದು ಬಿಟ್ಟಿರ್ತಾರೆ. ಓಕೆ ಹೋದ ವರ್ಷ 113 ಇತ್ತು ಕ್ವಾಲಿಫಿಕೇಶನ್ ಮಾರ್ಕ್ಸ್, ಈ ವರ್ಷ 130 ಇಡ್ಬೋದು, ಗೊತ್ತಿಲ್ಲ. ಓಕೆ ಮಿನಿಮಮ್ 130 ಸ್ಕೋರ್ ಮಾಡಿರ್ಲೇಬೇಕು. Qualify 130 ಸ್ಕೋರ್ ಮಾಡಿದ್ರೆ ನೀವು ಸಾಕು ಅಬ್ರಾಡ್ ಹೋಗ್ಬಿಟ್ಟು MBBS ನ ಮಾಡ್ಬೋದು. ಓಕೆ 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 ನಾನು ಇದನ್ನ ಇಲ್ಲಿ ನಿಲ್ಲಿಸ್ತೀನಿ. ನಾನು ಮುಂದಿನ ಎಪಿಸೋಡ್ ನಲ್ಲಿ ಅಂದ್ರೆ ನಿಮ್ಗೆ ಇಲ್ಲಿವರೆಗೆ ಎಲ್ಲವೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ್ದು ಈ ನೀಟ್ ಎಕ್ಸಾಮ್ ಹೇಗಿರುತ್ತೆ, ಅದರ ಪ್ರೋಸೆಸ್ ಹೇಗೆ, ಭಾರತದಲ್ಲಿ MBBS ಮಾಡುವಂತ ಸವಾಲುಗಳು ಏನು ಅಂತ ಹೇಳಿ. ನೆಕ್ಸ್ಟ್ ಎಪಿಸೋಡ್ ನಿಮಗೆ ಇನ್ನೂ ಬಹಳ ಕುತೂಹಲಕಾರಿ ಅಥವಾ ಇಂಟ್ರೆಸ್ಟಿಂಗ್ ಇರುತ್ತೆ. ಹಾಗಾದ್ರೆ ವಿದೇಶದಲ್ಲಿ MBBS ಮಾಡೋದು ಹೇಗೆ, ಭಾರತದಲ್ಲಿ MBBS ಮಾಡೋದಕ್ಕೂ ವಿದೇಶದಲ್ಲಿ MBBS ಮಾಡೋದಕ್ಕೂ ವ್ಯತ್ಯಾಸ ಏನಾದ್ರೂ ಇರುತ್ತಾ, ಆ ಕಂಪ್ಲೀಟ್ ಪ್ರೋಸೆಸ್ ಬಗ್ಗೆ ಯಾವ್ಯಾವ ದೇಶಗಳಲ್ಲಿ ಮಾಡೋದಕ್ಕೆ ಅವಕಾಶ ಇದೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಮುಂದಿನ ಎಪಿಸೋಡ್ ನಲ್ಲಿ. ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು.